ಶಿಕ್ಷಣ ಸಂಪೂರ್ಣಗೊಂಡಿತು. ಇನ್ನು ಮುಂದೆ ಅಣ್ಣ ಅತ್ತಿಗರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಮುಂದುವರೆದರೆ ಅಣ್ಣ ಅತ್ತಿಗರು ನನ್ನನ್ನು ಓದಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ. ನಿಮ್ಮನ್ನೆಲ್ಲೋ ನೋಡಿದ ಆಗಿದೆಯಲ್ಲ? ಹೌದು, ನಾನು ಕೂಡ ನಿಮ್ಮನ್ನ ಗೆಲ್ಲ ನೋಡಿದ್ದೀನಿ, ಬಟ್ ನನಗೆ ಸಂಪೂರ್ಣ ಜ್ಞಾಪಕವಾಯಿತು ಮೇಡಮ್. ಹಿಂದಿನ ವರ್ಷ ಡಿಸೆಂಬರ್ 18ರಂದು ನಡೆದ ಧಾರವಾಡ ಯೂನಿವರ್ಸಿಟಿ ಕಾಲೇಜ್ ಗ್ಯಾದರಿಂಗ್ನಲ್ಲಿ ಹಾಡಿನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ರೇಣುಕಾ ತಾವೆಲ್ಲವೇ? ಅದೇ ಕಾಲೇಜಿನಲ್ಲಿ TCS ಮುಗಿಸಿ ಬಂದ ಈ ಊರ ಬಡ ರೈತನಾದ ಸತ್ಯವಂತನ ತಮ್ಮ ಸಂಪತ್ ಅಂತ ನನ್ನ ಹೆಸರು. ನೀವು ಸತ್ಯವಂತನ ತಮ್ಮ ಸಂಪತ್ ಅಂತಾನೆ? ಹಾಗೆ ಮೇಡಮ್, ನಾನು ಸಂಗೀತ ಪ್ರೇಮಿ, ಅದರಲ್ಲೂ ನಿಮ್ಮ ಹಾಡೆಂದರೆ ನನಗೆ ತುಂಬಾನೇ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಅಂದಾಜು ಸಮಯ ಸಿಕ್ಕಾಗ ಯಾವಾಗ ಅನ್ಸಲಿ ನಮ್ಮ ಮನೆ ಹತ್ರ ಬನ್ನಿ. ಓಕೆ, ಬಾಯ್ ಬಾಯ್ ಬಾಯ್. ನಿಲ್ಲಿ ಮೇಡಮ್, ನಾನು ನಿಮಗೆ ಮೊದಲೇ ಹೇಳಿದಂತೆ ನಾನು ಸಂಗೀತ ಪ್ರೇಮಿ, ಅದರಲ್ಲೂ ನಿಮ್ಮ ಹಾಡೆಂದರೆ ನನಗೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರ ನಿಮ್ಮ ಮಧುರ ಕಂಠದಿಂದ ಒಂದು ಹಾಡನ್ನು ಹಾಡಲೇಬೇಕು.
ನನ್ನೊಂದಿಗೆ ಹಾಡಿದ ಹಾಡು ಮಾಡಿದ ಡ್ಯಾನ್ಸ್ ಎಂದಿಗೂ ಅತ್ತಳೆಯದ ಉಳ್ಳೆ ಈ ನನ್ನ ಕಣ್ಮಣದಲ್ಲಿ. ಆಹಾ, ಏನವಳ ಕೋಗಿಲೆಯ ಕಂಠ, ನವಿಲಿನ ನೃತ್ಯಕ್ಕೂ ಮೀರಿ ನರ್ತಿಸುವ ಈ ರೇಣುಕ ನನ್ನ ಬಾಳಿನ ಜ್ಯೋತಿಯಾದರೆ ನನ್ನಂತ ಅದೃಷ್ಟಶಾಲಿ ಯಾರು ಇಲ್ಲ ಈ ಜಗದಲ್ಲಿ. ಐ ಲವ್ ಯು ರೇಣುಕಾ, ಐ ಲವ್ ಯು. ಭಕ್ತಿಯಿಂದ ಪೂಜೆ ಮಾಡಿ ನಮ್ಮ ಆಸೆಗಳನ್ನು ನೆರವೇರಿಸು ಎಂದು ಬೇಡಿಕೊಳ್ಳುವುದು. ತಂದೆ ಕಾಡು ಸಿದ್ದೇಶ್ವರ, ನಿನ್ನಲ್ಲಿ ಮನಪೂರ್ವಕವಾಗಿ ಕೇಳಿಕೊಳ್ಳುವುದು ಇಷ್ಟೇ ಅಪ್ಪ. ಶಿಕ್ಷಕನಾಗಬೇಕೆಂಬ ಹಂಬಲವನ್ನು ಹೊತ್ತ ನನ್ನ ಮೈದನಿಗೆ ಆದಷ್ಟು ಬೇಗ ಅವರ ಆಸೆಯನ್ನು ನೆರವೇರಿಸಿ, ಇನ್ನು ಕೋಪಿತನಾದ ನನ್ನ ಜಮದಗ್ನಿಗೆ ಆದಷ್ಟು ಬೇಗ ಒಂದು ಸತಿಯನ್ನು ಕರುಣಿಸಿ ಮದುವೆ ಆಗುವಂತೆ ಆಶೀರ್ವಾದ ಮಾಡು. ಈ ನಮ್ಮ ಸಂಸಾರವನ್ನು ಇದೇ ರೀತಿ ಆನಂದ ಸಾಗರವನ್ನಾಗಿಸಿ ಇಷ್ಟೇಪ್ಪ ನಾನು ನಿನ್ನಲ್ಲಿ ಬೇಡುವುದು. ಶಬರಿ, ಏ ಶಬರಿ, ನಾನೇ ಈ ಊರ ಆದರ್ಭ ಶ್ರೀಮಂತ ದೇಸಾಯಿ ಗೌಡ. ಇಲ್ಲಿ ಪೂಜೆ ಮಾಡ್ತಿರುವ ನನ್ನ ಕರ್ತ ಕಾರಣ ಏನು ಅಂತ ಕೇಳ್ಬಹುದಾ? ಕಾರಣ ಬಹುದಿನದಿಂದ ನನ್ನ ಮನದಲ್ಲಿ ಮನೆ ಮಾಡಿಕೊಂಡು ಕುಳಿತಿರುವ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಬಂದಿರುವ ಶಬರಿ. ಗೌಡ್ರೆ, ಏನ್ ಮಾತಾಡ್ತಿದ್ದೀರಿ ನೀವು? ಪುಣ್ಯ ನಾದಕ್ಕೆ ಹಾವು ಹರಿದು ಬಂದಂತೆ ಅರಗಿಳಿಯುತ್ತಿರುವ ನಿನ್ನ ಸೌಂದರ್ಯಕ್ಕೆ ಮನಸ್ಸೋತು ಈ ನನ್ನ ಮನಸ್ಸು ನಿನ್ನಲ್ಲಿಗೆ ಹಾತರು ಬಂದ ಶಬರಿ. ಬಾ, ನನ್ನ ಕೈ ಹಿಡಿದು ಹಾಡಿ ನಲಿದು ನಿನ್ನ ಮನಸ್ಸು ಸಂತೋಷಪಡಿಸಿಕೊಂಡು ತಣಿದು ಬಂದ ಈ ದೇಸಾಯಿಗೌಡನ ಮನಸ್ಸಿಗೂ ಸ್ವಲ್ಪ ಆಯಾಸ ಪರಿಹರಿಸಿ ಲೇ ದೇಸಾಯಿ ಗೌಡ, ದೂರ ಸರದ ನಿಂತು ಮಾತಾಡೋ ದುರಾತ್ಮ. ನೋಡು, ನೀನೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಲಿಕ್ಕೆ ಬಂದಿದ್ದೆ ಆದ್ರೆ ನಿನ್ನ ಕೈ ಕಾಲು ಕತ್ತರಿಸಿ ಆ ದೇವಿಗೆ ಅರ್ಪಿಸಬೇಕಾಗಿತ್ತು. ಎಚ್ಚರ. ಏ ಶಬರಿ, ಈ ದೇಸಾಯಿಗೌಡನನ್ನು ಕಂಡರೆ ಸಲಾ ಮುರಿದು ಶರಣೆನ್ನುತ್ತಾರೆ ಈ ತಾಲೂಕಿನ ಜನ. ಅಂದ ಮೇಲೆ ನನ್ನ ಕಾಲು ಕತ್ತರಿಸುವ ಗಂಡುಗನಿಗೆ ಜನ್ಮ ನೀಡಿಲ್ಲ ಇನ್ನು ಈ ಭಾರತ ಮಾತೆ. ಹಾಗೇನಾದರೂ ಜನ್ಮ ನೀಡಿದ್ದೇ ನಿಜವಾದರೆ ಅವರಿಗೆ ಕೆರಳಾದ ಕಡಿವಾಣ ತಪ್ಪಿದ್ದಲ್ಲೇ ಶಬರಿ, ತಪ್ಪಿದ್ದಲ್ಲ. ಏಯ್, ಹೆಣ್ಣು ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನು ಅಂತ ತಿಳಿದಿದೆಯೋ? ಹೆಣ್ಣೆಂದರೆ ನನ್ನ ದೃಷ್ಟಿಯಲ್ಲಿ ತೀಟ ತೀರಿಸಿಕೊಂಡು ತಿಂದು ಬಿಸಾಕುವ ಸಿಪ್ಪೆ. ಅದರಲ್ಲೂ ನೀನೊಂದು ರಸಪುರಿ ಮಾಗಿದ ಮಾವಿನ ಹಣ್ಣು. ಮಾವಿನ ಹಣ್ಣು, ಮಾವಿನ ಹಣ್ಣು ಅಂತ ಎಲ್ಲ ಹಣ್ಣುಗಳನ್ನು ತಿನ್ನಲು ಹೋದ್ರೆ ವಿಷಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ಕಾರಣವಾಗಿದ್ದು. ಎಚ್ಚರ. ಎಚ್ಚರಿತ ಒಂದು ಹೆಣ್ಣಾದ ನಿನ್ನಿಂದ ನನಗೆ ಎಚ್ಚರ. ಎಚ್ಚರಿಕೆ ಎಂಬ ಶಬ್ದವನ್ನು ಕನಸಿನಲ್ಲಿಯೂ ಕೂಡ ಕಂಡಿಲ್ಲ ಈ ದೇಸಾಯಿಗಳು. ಸುಮ್ಮನೆ ನನ್ನವಳಾಗಿ ಸೆರಗಾಸಿ ಸುಖ ನೀಡಿದರೆ ಸರಿ, ಇಲ್ಲದಿದ್ದರೆ ಹರಿದು ಹತ್ತಿಗೆ ಹಾಕುವೆ ಈ ನಿನ್ನ ಮೃದುವಾದ ಶರೀರವನ್ನು. ಬಾ ಶಬರಿ, ಬಾ. ದೂರ ನಿಂತು ಮಾತಾಡೋ ದುರಾತ್ಮ. ಇದೇ ರೀತಿ ಮಾತಾಡಿದೆ ಆದ್ರೆ ನಿನ್ನ ಪಾಲಿಗೆ ನಾನು ಮನೆಗೆ ಹೋಗುವಳಾಗಬೇಕಾಗಿತ್ತು. ನೆನಪಿರಲಿ. ನಿನ್ನ ಗೊತ್ತು ಬದಲಿಕೆ ಏನಂತ ನನ್ನ ಮುಂದೆ ತೋರಿಸಬೇಡ. ಈ ಜಗವನ್ನೇ ಆಡುವ ಧೈರ್ಯವುಳ್ಳ ಈ ದೇಸಾಯಿಗಳ ಮನಸ್ಸು ಮಾಡಿದರೆ ಇದೇ ರಾತ್ರಿ ನನ್ನ ಆಡುವ ಕೈಯಿಂದ ನಿನ್ನನ್ನು ಹೊರತುಪಡಿಸಲು ಇದೇ ರಾತ್ರಿ ನಿನ್ನೊಂದಿಗೆ ಕರೆಯುತ್ತಿದ್ದೆ. ಆದರೆ ಸೂರನಾದ ನನಗೆ ಅದು
ಶೋಭಿಸುವುದಿಲ್ಲವೆಂದು ನಾನೇ ಮುಖಾಮುಖಿಯಾಗಿ ಬಂದು ಕೇಳುತ್ತಿರುವೆ ನಿನ್ನಲ್ಲಿ ಕಾಮ ಭಿಕ್ಷೆಯನ್ನು. ಇದಕ್ಕೊಪ್ಪಿದರೆ ನೀನಾಗಲೇ ಈ ದೇಸಾಯಿಗೌಡರ ಅರಮನೆಯ ರಾಣಿ, ಒಪ್ಪದಿದ್ದರೆ ನೀನು ಕಾಡುವ ಯಮನ ಕೋಣೆಯನ್ನು. ಬಿಡ ಕೈನಾ, ಬಿಡ ಕೈ. ಕರ್ಮ ಚಾಂಡಾಲ, ಗರತಿಯಾದ ನನ್ನನ್ನು ಮುಟ್ಲಿಕ್ಕೆ ಎಷ್ಟು ಧೈರ್ಯ ನಿನಗೆ? ಹೆಣ್ಣು ಅಂದ್ರೆ ಏನಂತ ತಿಳಿದುಕೊಂಡಿದ್ಯಾ? ಹೆಣ್ಣು ಅಂದ್ರೆ ನಾರಿ ಆಗ್ತಾಳೆ, ಮುಂದೆ ಜಾದ್ರೆ ನಿಮ್ಮಂತವ್ರಿಗೆ ಮಾರಿ ಆಗ್ತಾಳೆ. ಸುಮ್ಮನೆ ನಿನ್ನ ಹೊರಟಾದ್ರೆ ನಿನ್ನ ಪಾಲಿಗೆ ನಾರಿ, ಇಲ್ಲವಾದ್ರೆ ನಿನ್ನ ಪಾಲಿಗೆ ಆಗ್ಬೇಕಾಗಿತ್ತು ಮಾರಿ. ಮಾರಿ ಮಾರಿ ಲೇ ಹಾದರ ಹೆಣ್ಣೆ, ಮಾರಿಯಾಗುವ ತನಕದಿಂದ ಸಮಯ ಕೊಡಲಾರೆ. ಅಷ್ಟರೊಳಗಾಗಿಯೇ ಮುಗಿಸಿಕೊಳ್ಳೆ ನನ್ನ ಈ ಕಾರ್ಯವನ್ನು. ಸಮಯ ಕಾಯುತ್ತ ನಿಂತರೆ ದೇವಸ್ಥಾನಕ್ಕೆ ಮತ್ತೆ ಯಾರಾದರೂ ಬರಬಹುದು. ಬೇಡ ಬೇಡ, ನನ್ನ ಹತ್ರ ಬರಬೇಡ. ನನ್ನ ಹತ್ರ ಬರಬೇಡ, ನನ್ನನ್ನು ಮುಟ್ಬೇಡ. ಆಸೆ ಒಂದೇ ಒಂದು ಸಾರಿ ನನ್ನನ್ನು ಬಿಗಿದತ್ತಿ ನನ್ನ ಆಸೆಯನ್ನು ಈಡೇರಿಸುವ. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ಬಿಟ್ಬೇಡಿ. ನನ್ನ ಮಾನ ಮರ್ಯಾದೆನ ಉಳಿಸಿ, ದಯವಿಟ್ಟು ನನ್ನನ್ನು ಬಿಟ್ಬೇಡಿ. ನಿನ್ನ ಕಣ್ಣೀರಿನ ಕಂಬನಿಗೆಂದು ಕರಗಿ ಸಣ್ಣಾಗಲಾರನು ಈ ದೇಸಾಯಿಗಳು. ಸಮಯ ಕಾಯುತ್ತಾ ನಿಂತರೆ ದೇವಸ್ಥಾನಕ್ಕೆಂದು ಮತ್ತೆ ಯಾರಾದರೂ ಬರಬಹುದು. ಅಷ್ಟರೊಳಗಾಗಿ ನನ್ನ ಕೆಲಸವನ್ನು ಮುಗಿಸಿಕೊಂಡು ಬಿಟ್ಟು ಬಿಡುವೆ. ಮೊದಲು ಬಿಡು ಈ ಘನತೆಯ ಕೈಯನ್ನು. ಗರತಿಯರ ಬಾಯಿಗೆ ಬೆಂಕಿ ಬೆರೆ ಎಳೆಯುತ್ತಿರುವ ನಿಮ್ಮಂತ ಕಟಕ ಶ್ರೀಮಂತರನ್ನು ಕಾಲಲ್ಲಿ ಕೀಳಲು ಬಂದಿರುವ ನೀನು ಅಗ್ನಿದೇವ. ನಿನ್ನನ್ನು ಕಾಡು ಬಿಟ್ಟು ನಾಡಿಗೆ ಕರೆ ತಂದಿರುವುದು ನಾನು ಹೇಳಿದಂತೆ ಕೇಳಿಕೊಂಡು ನನ್ನ ಕೆಲಸ ಮಾಡಿಕೊಂಡು ಬಿದ್ದಿರಲು ಅದೆಲ್ಲವನ್ನು ಬಿಟ್ಟು ನನಗೆದುರಾಗಿರುವುದು ಸರಿಯೇ? ಸರಿಯೇ ತಪ್ಪ ಗೊತ್ತಿರಲೇ ಗೌಡ. ಒಟ್ಟಿನಲ್ಲಿ ಗರತಿಯರ ಬಾಳಿಗೆ ನನ್ನ ಕಡುದರಿಗೆನೆ ಗರತಿಯರ ಬಾಳಿಗೆ ಕುಂದು ಬರುವುದನ್ನು ಕಣ್ಣಾರೆ ಕಂಡಿದ್ದಾದರೆ ಅವರ ಬಿಸಿ ರಕ್ತದಿಂದ ಗರತಿಯರ ಪಾದ ಕಳಿಸುವುದೇ ನನ್ನ ರಕ್ತ ಗುಣ. ನಾನು ಯಾರು? ನನ್ನ ಪವರ್ ಏನು ಚೆನ್ನಾಗಿ ಅರಿತುಕೊಂಡು ಮಾತನಾಡು. ಮೇಲಾಗಿ ಈ ನಾಡನ್ನೇ ಮುಚ್ಚಿಕೊಂಡು ಆಟ ಆಡಿಸಬಲ್ಲ ಈ ಊರ ಆಟದ ಶ್ರೀಮಂತ ದೇಸಾಯಿಗಳೇ ತಿಳಿದ್ದೇನೆ. ಊರಲ್ಲಿ ದೊಡ್ಡ ಮನುಷ್ಯನಂತೆ ಮೆರೆಯುತ್ತಿರುವ ನೀನು ಕಂಡ ಹೆಣ್ಣುಗಳ ತೋಟಕ್ಕೆ ಬಿಸಿ ಒಪ್ಪಿಗೆಯನ್ನು ಬೇಯಿಸುವಪ್ಪ ನೀನೊಬ್ಬ ಕಂಡ ಸರಿಯೇ?
ಮೆಚ್ಚುವ ಹೇಳಿ. ನಿನ್ನಂತ ಕಾಮುಕ ದೃಷ್ಟಿಯ ಗಂಡಸರಿಂದಲೇ ಇಡೀ ಪುರುಷ ಸಮಾಜ ತಲೆಗೆತ್ತಿ ನಿಲ್ಲದಂತಾಗಿದೆ ಗೌಡ. ಆರ ಧರ್ಮದ ನಾರಿಯರ ಮೇಲೆ ನಿನ್ನ ಕಾಮದ ಕಣ್ಣು ಹಾಯಿಸಿದರೆ ಇವತ್ತು ನಾನಿರಬೇಕು ಒಂದು, ಇಲ್ಲ ನೀನಿರಬೇಕು ಒಂದು. ಆಮೇಲೆ ಗಂಡಸಾಗಿ ಗರತಿಯ ಕೈ ಮುಟ್ಟಲು ಕೊಂಡ ಪುಡಾರುವಂತೆ ನಿಗರಾಡಬೇಡ. ನನ್ನನ್ನು ಎದುರಾಚಿಕೊಂಡರೆ ನಿನ್ನ ತಂದೆ ತಾಯಿಯನ್ನು ಕೊಲೆ ಮಾಡುವ ಪಾತ್ರಗಳನ್ನು ಯಾರೆಂದು ನನ್ನಿಂದ ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ನನ್ನ ತಂದೆ ತಾಯಿಗಳನ್ನು ಕೊಂದ ಕುಂಡಿಗಳ ಸುಳಿವು ನೀವು ನನಗೆ ಕೊಡದಿದ್ದರು ನಾನಿಂದು ಹಣದ ಅಬ್ಬರದಲ್ಲಿ ಈ ಗರತಿಯ ಕೈ ಮುಟ್ಟಲು ಬಂದರೆ ಇವತ್ತು ನಾನಿರಬೇಕು ಒಂದು, ನೀನಿರಬೇಕು ಒಂದು. ನಾನೇ ಮುಟ್ಟಲು ಈ ಗರತಿ ಕೈಯನ್ನು ಈ ಸಮಯದಲ್ಲಿ ಅಗ್ನಿದೇವನನ್ನು ಎದುರು ಹಾಕಿಕೊಳ್ಳುವುದು ತರವಲ್ಲ. ಇವನೊಂದಿಗೆ ವೈರತ್ವವನ್ನು ಸರಿಯಲ್ಲ. ಇವನನ್ನು ಎದುರು ಹಾಕಿಕೊಂಡರೆ ಬದುಕಲು ಸಾಧ್ಯವಿಲ್ಲ. ಇವನೊಂದಿಗೆ ಕೈ ಜೋಡಿಸಿ ನಾನು ಮಂತ್ರಿ ಪತ್ರವನ್ನು ಏರಿದ ನಂತರ ಇವನನ್ನು ಸಮಯ ಸಾಧಿಸಿ ಎತ್ತಿ ಸುಡಗಾರಕ್ಕೆ ಕಳುಹಿಸಲೇಬೇಕು. ನೋಡುವ ನಮ್ಮಿಬ್ಬರೇ ವೈರತ್ವ ತರವಲ್ಲ. ಏನೋ ಕೆಟ್ಟಗಳಲ್ಲಿ ಇವರೊಂದಿಗೆ ನಾನು ಈ ರೀತಿ ನಡೆದುಕೊಂಡು ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನಮ್ಮಿಬ್ಬರ ಗೆಳೆತನವನ್ನು ಮುಂದುವರಿಸು. ಹೆಣ್ಣು ಮುಂದಾದರೂ ಹೆಣ್ಣು ಈ ಜಗದ ಕಣ್ಣನ್ನು ಅರಿತು ನಡೆದುಕೊಂಡು ಕಲಿತುಕೋ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆ. ಈಗಿನ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ರಾಸಾಯನಿಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಾಗಿ ಹುಟ್ಟಿದ ಮಾನವ ಧರ್ಮ. ಯಾರ ಮನೆಯು? ನನ್ನ ಹೆಸರು ಈ ಊರಿನ ರೈತನ ಹೆಂಡತಿ ಶಬರಿ ಅಂತ. ಅಂದಹಾಗೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನೀವು ಯಾರು? ನಿಮ್ಮ ಹೆಸರೇನು? ನಾನು ಯಾರೆಂಬುದು ದಾರಿಯಲ್ಲಿ ಹೋಗುತ್ತಾ ಹೋಗ್ತೇನೆ. ನಡೆಯಮ್ಮ, ಹೋಗೋಣ. ಬನ್ನಿ ಹೋಗಿ. ಸಾಧಿಸಿಕೊಂಡು ನಂತರ ಎತ್ತಿ ಅಮರದರ್ಶನಕ್ಕೆ ಕಳಿಸುವುದೇ ನನ್ನ ಹುಟ್ಟುಗುಣ. ಕೆಟ್ಟ ಸೂಳೆ ಸಬರಿ, ನನ್ನ ಕೆನ್ನೆಗೆ ಬಾರಿಸಿದ ಸೇಡಿನ ನಿನ್ನ ಮೈದ ಸಂಪತ್ತಿನ ಮೇಲೆ ನನ್ನ ಮೇಸಿದ ಅವನನ್ನು ನನ್ನ ಕೈವಶ ಮಾಡಿಸಿಕೊಂಡು ಅವನಿಂದಲೇ ನಿಮ್ಮ ಸಂಸಾರವನ್ನು ವಿಚಿತ್ರ ಮಾಡಿ ಖಂಡನೆ. ಅವನಿಂದಲೇ ನಿಮ್ಮ ಸಂಸಾರವನ್ನು ವಿಚಿತ್ರ ಮಾಡಿ ನಿಮ್ಮೆಲ್ಲರನ್ನು ಕತ್ತಿಗೆ ಕೈಕೊಟ್ಟು ಹೊರತಳಿಸಿ ಗಂಡನೇ ದೇವರೆಂದು ನಿತ್ಯ ಪ್ರತಿಪೂಜೆ ಮಾಡುತ್ತಿರುವ ನಿನ್ನ ಗಂಡ ಸತ್ಯವಂತನ ತಲೆಯಲ್ಲಿ ನೀನು ನನಗೆ ಸೆರೆಹಾಸಿದ ಸೂಳೆ ಎಂದು ನಿಷೇಧ ಬೀಜವನ್ನು ಕೊಟ್ಟಿ ನಿಮ್ಮ
ಬಾಳಿನಲ್ಲಿ ಕಂಬರಾಟ ಎಬ್ಬಿಸಿ ಅತ್ತಿಗೆಯೊಂದಿಗೆ ಸಂಬಂಧ ಇಟ್ಟುಕೊಂಡ ಇವನು ಪಕ್ಕಟುಕ ಎಂದು ಈ ಸಮಾಜದ ಜನ ನಿನ್ನನ್ನು ನೋಡಿ ಕೇಕೆ ಹಾಕಿ ನಗುವಂತೆ ಮಾಡಿ ಪುಂಡ ಪುಡಾರಿಯಾದ ನಿನ್ನ ಇನ್ನೊಬ್ಬ ಮೈದುನ ಚಮದಗ್ನಿ ಹಲ್ಲು ಕಿತ್ತ ಹಾವಿನಂತೆ ಹುಚ್ಚನಾಗಿ ತಿರುಗುವಂತೆ ನಾನು ಮಾಡಿದ್ದರೆ ನನ್ನ ಹೆಸರು ದೇವಲೇಖನ ಇಂದ್ರ ದೇಸಾಯಿಗೌಡನೇ ಅಲ್ಲ. ನಿನ್ನ ಗಂಡ ಸತ್ಯವಂತ, ನಿನ್ನ ಮೈದ ಸಂಪತ್ತಿನನ್ನು ಹೋಲಿಸುವ ಸಲುವಾಗಿ ನನ್ನಿಂದ ತೆಗೆದುಕೊಂಡಿರುವ 70,000 ಹಣವನ್ನು ಮರಳಿ ಕೇಳಲೆಂದು ನಾಳೆಗೆ ನಿನ್ನ ಮನೆಗೆ ಕಳಿಸುವೆ. ನನ್ನ ಎಡಗೈ ಛತ್ರಿ ಬಬಲಾದಿ ಹಾಗೂ ನನ್ನ ಅಳಿಯ ಸುರೇಂದ್ರ ಪಾಟೀಲನನ್ನು ಶಬರಿ ಮುಂದಿನ ಪ್ರವೇಶದಲ್ಲಿ ತೋರಿಸುತ್ತೇನೆ. ಈ ದೇಸಾಯಿಗಳನ್ನು ಆಗ್ಬೇಕ. ಇದು ಅಂತ ಆಮೇಲೆ ಆರಂಭ. ಸತ್ಯವಂತ ತಮ್ಮ ಸತ್ಯವಂತ ಹೊರಗಡೆ ಬಾರಪ್ಪ ತಮ್ಮ. ನಮಸ್ಕಾರ ಗುಮಾಸ್ತರೇ. ಓಹೋ ಪಾಟೀಲರು, ಬನ್ನಿ ಕುಳಿತುಕೊಂಡು ಮಾತನಾಡೋಣ. ಕುಳಿತುಕೊಂಡು ಮಾತನಾಡಲಿಕ್ಕೆ ನಿನ್ನ ಜೊತೆ ನೆಂಟಸ್ತಿಕೆ ಬೆಳೆಸಲಿಕ್ಕೆ ಬಂದಿಲ್ಲ ಸತ್ಯವಂತ. ನನ್ನ ಸೋದರ ದೇಸಾಯಿಗೌಡ ಕಳಿಸಿದ್ದಾನೆ. ನೀನು ನಿನ್ನ ತಮ್ಮನನ್ನು ಓದಿಸಲೆಂದು ತೆಗೆದುಕೊಂಡ ಹಣ ವಸೂಲಿ ಮಾಡಿಕೊಂಡು ಬಾ ಎಂದು. ತಮ್ಮ ಸತ್ಯವಂತ ಸುಂಪನ ನಮ್ಮ ಸಾಲ ಕೊಟ್ಟು ವಿಮುಕ್ತಿ ಆಗ್ತೀವೋ ಅಥವಾ ನಿಮ್ಗೊಂದು ಕೊಳಗದಾಗ ಒಂದು 4 ಗ್ರಾಮದಾಗ ಹೊಲ ಐತೆ ಮತ್ತೆ ಅದ್ರಾಗ ಯಾವ್ದಾರ ಒಂದು ಹೊಲ ಬರೆದು ಕೊಡ್ತೀವ. ಇರುವ 1-2 ಎಕರೆ ಹೊಲದಲ್ಲಿ ನಿಮಗೆ ಯಾವ ಹೊಲ ಬರೆದು ಕೊಡಲು ಗುಮಾಸ್ತರೇ? ಸ್ವಲ್ಪ ಕಾಲಾವಕಾಶ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ ಸತ್ಯವಂತ. ಒಳ್ಳೆ ಮತ್ತು ಮಾತಿನಿಂದ ನಮ್ಮ ಸಾಲ ಕೊಟ್ಟು ಸಾಲದ ಬಂಧನದಿಂದ ಋಣಮುಕ್ತನಾಗು. ಇಲ್ಲವಾದರೆ ನಿಮಗೆ ಕೆಳಗಾಲ ತಪ್ಪಿತ್ತಲ್ಲ. ಪಾಟೀಲರೇ, ವಾರದ ಹಿಂದೆ ನಿಮ್ಮ ಸಾಲ ಮುಟ್ಟಿಸಬೇಕೆನ್ನುವಷ್ಟರಲ್ಲಿ ನನ್ನ ಸಣ್ಣ ತಮ್ಮ ಸಂಪತ್ತನ ಮೈಯಲ್ಲಿ ಹುಷಾರಿರಲಿಲ್ಲ. ಹೀಗಾಗಿ ನಿಮ್ಮ ಸಾಲ ಕೊಡಲಾಗಲಿಲ್ಲ ಅಷ್ಟೇ. ಮುಂದೆ ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ ಪಾಟೀಲರೇ. ಹೌದಂತಲೋ ತಮ್ಮ ಸತ್ಯವಂತ. ಮೊನ್ನೆ ನಿಮ್ಮ ತಮ್ಮಗ ಏಕಾಏಕಿ ಜ್ವರ ಬಂದು ಡಾಲ್ ಮೇಲಾಗಿತ್ತಂತಲ್ಲ, ಈಗ ಆರಾಮದನಪ್ಪ ನಿಮ್ಮ ತಮ್ಮ? ನಿಮ್ಮಂತ ಹಿರಿಯರ ದಯದಿಂದ ಆರಾಮಿದ್ದಾನೆ ಪಾಟೀಲರೇ. ಗುಮಾಸ್ತರೇ, ಅಂದಂಗ ನಿಮ್ಮ ತಮ್ಮಗ ಯಾವ ಜಡ್ಡು ಬಂದಿತ್ತಪ್ಪ ಅದು? ಯಾಕಂದ್ರ ಈಗ ಕಾಲ ಬಹಳ ಸುಕುಸ್ಮೈತಿ. ಡಾಕ್ಟರ್ ಹತ್ರ ಹೋದ್ರ ಏನಾರ ಒಂದು ಕೆಟ್ಟ ಹೆಸರು ಬಿಟ್ಟು ಬಿಡ್ತಾರಪ್ಪ. ಅಂದಂಗ ನಿಮ್ಮ ತಮ್ಮ ಸಿಟಿ ಒಳಗಿದ್ದು ಬಂದಾವ ಅಂತಿಂತ ಚಟಗಳನ್ನು ಮಾಡಿದ್ರ ಅಂತಿಂತ ದುಶ್ಚಟದ ಚಪಲಗಾರಲ್ಲ ಗುಮಾಸ್ತರೇ ನನ್ನ ತಮ್ಮ. ಹಾಗಾದ್ರೆ ಅವರು ಹಿಂದೆಗೆಟ್ಟು ಓದಿ ಓದಿ ರಕ್ತ ಸುಟ್ಟು ರಕ್ತ ಕಡಿಮೆ ಆಗಿತ್ತು ಅಷ್ಟೇ. ಇವನ ಯಾವ ರಕ್ತ ಕಡಿಮೆ ತೋಯಪ್ಪ ನಿಮ್ಮ ತಮ್ಮಗ? ಏನ ಬಿಳೆ ರಕ್ತನೋ ಏನ್ ಕೆಂಪು ರಕ್ತನ? ಬಿಳಿಯ ರಕ್ತ ಗುಮಾಸ್ತರೇ. ಬಿಳೆ ರಕ್ತ ಕಡಿಮೆ ಆಗಿತ್ತ ನಿಮ್ಮ ತಮ್ಮಗ? ಬಿಳೆ ರಕ್ತ ಎಣ್ಣಿಂದ ತಂದು ಹಾಕಿದ್ರು ಮಾರಾಯ ನಿಮ್ಮ ತಮ್ಮಗ. ನಮ್ಮೂರಿನ ಯುವಕರಾದ ಮಂಜು ಕಮ್ಮಾರ ಮತ್ತು ಶರಣು ಮೇಗುಂಡಿ ತಲಾ ಒಂದೊಂದು ಬಾಟಲಿ ರಕ್ತ ಕೊಟ್ಟು ಬಾಳಿ ಬದುಕಬೇಕಾದ ನನ್ನ ತಮ್ಮನಿಗೆ ಮರುಜನ್ಮ ಕೊಟ್ಟ ಮಹಾನುಭಾವರು. ಆ ದೇವಿ ಜಮಮ್ಮ ಅವರನ್ನು ಚೆನ್ನಾಗಿಟ್ಟಲೆಂದು ಬೇಡಿಕೊಳ್ಳುತ್ತೇನೆ. ನೋಡು ಸತ್ಯವಂತ, ನಿನ್ನ
ನಿನ್ನ ಕನಿಕರದ ಮಾತು ನನಗೆ ಬೇಕಾಗಿಲ್ಲ. ಒಳ್ಳೆಯ ಮಾತಿನಿಂದ ನಮಗೆ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಯಾವುದು ವಸೂಲಿ ಮಾಡಬೇಕಾಗುತ್ತದೆ. ನೋಡ್ರಿ ಪಾಟೀಲ್ರ, ಹೇಗಾದರೂ ಮಾಡಿ ಇನ್ನೊಂದು 2 ವಾರದಲ್ಲಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ. ಈ ಬಡ ರೈತರ ಮೇಲೆ ದಯೆ ತೋರಿದರೆ ನಿಮಗೆ ಕೈ ಏ ತಮ್ಮ ಸತ್ಯವಂತ, ನೀನು ಸ್ಥಿರವಾಗಿ ಕರ ಮಗದು ಬೇಡಿಕೊಂಡ್ರು ನಮ್ಮ ಸಾಲ ಮುಟ್ಟುಕೊಂತಮ್ಮ. ಸುಮ್ಮನೆ ನಮ್ಮ ಸಾವುಕಾರ ಸಾಲ ಕೊಟ್ಟ ನಿನ್ನ ಮೈಯನ್ ಚೇಂಜ್ ಮಾಡ್ಬಿಟ್ಟು ಕುಂಬಾಸ್ತರೇ, ನೀವು ನನ್ನನ್ನು ಚಾಟಿ ಏಟಿನಿಂದ ಅಷ್ಟೇ ಅಲ್ಲ, ತುಂಡು ತುಂಡಾಗಿ ಕತ್ತರಿಸಿದರು. ನನ್ನಿಂದ ಈ ಸತ್ಯ ಹಣ ಕೊಡಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಪಾಟೀಲರೇ, ಸಾಧ್ಯವಿಲ್ಲ. ಹೇಗಾದರೂ ಮಾಡಿ ಮುಂದೆ ಕೊಡುತ್ತೇನೆ, ನಿಮ್ಮ ಕಾಲಿ ಸರಿ. ನಿನ್ನ ಕೊಲೆಯಾದ ಕೈಯಿಂದ ಅಮೇರಿಕದಿಂದ ತರಿಸಿರುವ ನನ್ನ ಬೂಟು ಮುಟ್ಟಿ ಹೊಲಸು ಮಾಡಿದ ಆ ಕತ್ತೆ ಬಡವ. ಕತ್ತೆ ಬಡವ. ಪಾಟೀಲರೇ, ನೀವು ಚಾಟಿ ಏಟಿನಿಂದ ಅಷ್ಟೇ ಅಲ್ಲ, ನೀವು ನನ್ನನ್ನು ಜೀವಂತ ದಾನ ಮಾಡಿದರು ಸರಿ, ದಪ್ಪನ ಮಾಡಿದ್ದಾರೆ. ನನ್ನಿಂದ ಈ ಸತ್ಯ ಹಣ ಕೊಡಲು ಸಾಧ್ಯವಿಲ್ಲ ಪಾಟೀಲರೇ, ಹಣ ಕೊಡಲು ಸಾಧ್ಯವಾದರೆ ಸಹಿಸಿಕೊಂಬರೆ ಈ ಸಿಂಹ ಗರ್ಜನೆಯನ್ನು. ಸತ್ಯವಂತ ಅನುಭವಿಸು ಮಗನೇ. ಮೊದಲು ಕೈ ಬಿಡು. ಲೇ ಸಂಪತ್, ನನಗೆ ಇರುವಷ್ಟು ಧೈರ್ಯವೇ ನಿನಗೆ? ನಿನಗತ್ತಾಗಲೇ ಪಾಟೀಲ, ಆ ನಿನ್ನ ಸೋದರ ಮಾವ ದೇಸಾಯಿಗಳಿಗೂ ನಾನು ಎದುರಾಗಿ ನಿಲ್ಲುತ್ತೇನೆ. ಲೇ ಮಳಕುರಿ ಸಂಪತ್, ತಲೆ ಮೇಲಿನ ಮಾಂಸಾಹಾರದ ಹಸುಗೂಸಾದ ನೀನೇನು ಬಲ್ಲೆ? ಜೋಡುಗುಂಡಿಯನ್ನು ಪಡೆದು ಬಂದ ಈ ಪಾಟೀಲನ ಸಾಹಸವನ್ನು ತಿಳಿಯದೆ ನಿಂತರೆ, ಲೇ ಕಯ್ಯ ಕಟ್ಟಿ ಹಾಕಲೇ ಇವರಿಬ್ಬರನ್ನು ಗರುಡ ಗಂಬಕ್ಕೆ ಸುರಿತೇನೆ. ಇವರಿಬ್ಬರ ನರಕುರಿಗಳ ಮೈ ಚರ್ಮವನ್ನು. ಸಂಪತ್, ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ. ನೀವು ನನಗೆ ಸಾಲ ಕೊಡ್ತೀಯೋ ಇಲ್ಲ ಈ ನಿಮ್ಮ ಹೆಸರಿಗಿಂದ ಮನೆ ಬರೆದು ಕೊಡ್ತೀಯೋ, ಇಲ್ಲ ಬಡಿಸಿಕೊಂಡು ನರಳಿ ಸಾಯ್ತೀವಿ. ಕಮಾನ್ ಟೈಮ್. ನಮ್ಮಿಬ್ಬರನ್ನು ಕಟ್ಟು ಹೊಡೆಯುವುದು ಪುಂಡರ ಕೆಲಸವಲ್ಲವೇ, ಸಣ್ಣರ ಕೆಲಸ. ನೀನು ಸುವರಾಗಿ ಬೆಚ್ಚಿದವರು ಈ ನನ್ನ ಪರಂಪರೆಯ ರಾಶಿಯನ್ನು ಅವರ ಕೇಳುತ್ತದೆ ನಿನ್ನ ಗಂಡಂದರನ್ನು ಕೋರುತ್ತೀಯ. ಲೇ ತುತ್ತು ಕೂಳಿಗೂ ಗತಿ ಇಲ್ಲದ ಬರಾಗುತ್ತಾರೆ. ನನ್ನ ಗಂಡಸ್ತನಕ್ಕೆ ಸವಾಲು ಹಾಕುವಿಯ ಸತ್ತಿನ ಸೂಳೆ ಮಗನೇ. ಹಾಗಾದರೆ ಅನುಭವಿಸು ಮಗನೇ. ತೆಗೆದುಕೊಂಡು ಬರಲೇ ಇವರಿಗೆ ಕಾದ ಕಬ್ಬಿಣದ ಸಲಾಕೆಯನ್ನು ಎಳುತ್ತೇನೆ. ಇವರಿಬ್ಬರ ಕಬ್ಬಿಣದ ದೇಹದ ಮೇಲೆ ಬಾಸುಂಡೆಯ ಬರೆಯನ್ನು ಕಟ್ಟಿ ಹಾಕಿ ಹೊಡೆಯುತ್ತಿರುವುದು ಪೂಜ್ಯ ಪುರುಷರ ಗಂಡ. ನನ್ನ ತಪ್ಪ ಜಮಾನತ್ತಿಗೆ ಗೊತ್ತಾದರೆ ಅಜಿಬಾವುದರ ಕೋಳಿಯನ್ನು ಹರಿದು ತಿಂದಂತೆ ಈ ನಿಮ್ಮ ಕೊಪ್ಪಿದ ದೇವರು ಹರಿದು ತಿನ್ನುತ್ತಾನೆ ಎತ್ತರ.
ಪುರುಷರ ಗಂಡ ಚಂದೋಡಿಯ ಮಿಂಡ ಹಿಂದೂರಿಯ ಮಿಂಡನಾದ ಈ ಪಾಟೀಲನ ಒಂದು ಕೂಡನ್ನು ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ. ಆ ನಿನ್ನ ತಮ್ಮ ಜಮದ ಗಂಡಸ್ತನದ ಬೇರಿದ್ದರೆ ಬಂದು ತಡೆಯಲಿ ಈ ಪಾಟೀಲ. ತಡ್ರಿ ಏನಾರ ಒಂದ್ ನಿಮಿಷ ತಡ್ರಿ, ಮಕ್ಕಳು ಸೊಕ್ಕ ಭಾಳ ಆಗತ್ತೆ. ಹೋಗಿ ತಂದ ಬರ್ತೀನಿ ಕಬ್ಬುಣ ಸರ್ತೀನ. ಸತ್ಯವಂತ ಅನುಭವಿಸು ಮಗನೇ, ಅನುಭವಿಸು ಮಗನೇ. ಕಬ್ಬಿನ ಕುನ್ನೆ ಪಾಟೀಲ, ನಿಲ್ಲಿಸೋ ನಿನ್ನ ಶೂರತನದ ಸಾಹಸವನ್ನು. ಲೇ ಚಮದ ಇವರಿಬ್ಬರ ಕಬ್ಬಿನ ದೇಹವನ್ನು ಹರಿದು ತಿನ್ನುವ ಪೂರ್ವದಲ್ಲಿ ಹರನಾಗಿ ಬಂದಿಯ ಹರಾಮಖೋರ. ಲೇ ಪಾಟೀಲ, ಇವರಿಬ್ಬರ ಹಸಿದ ದೇಹವನ್ನು ಹರಿದು ತಿನ್ನುವ ಪೂರ್ವದಲ್ಲಿ ಹಸಿದ ಹುಲಿಯಾಗಿ ಬಂದಿರುವೆ ನಿಮ್ಮಿಬ್ಬರ ಕಬ್ಬಿದ ದೇಹವನ್ನು ಇಬ್ಬಾಗ ಮಾಡಲು. ಕಾಲು ಕೆದರಿದ ಕರಿಚಿರತೆಯಾಗಿ ನಾನಾಗಿ ನಿಲ್ಲುವೆ, ನಿನಗೆ ಕೆಡಗಾಲದ ಕಡಿವಾಣ. ಲೇ ಪಾಟೀಲ, ಕಾಲು ಕೆದರಿದ ಕರಿಚಿರತೆ ನೀನಾದರೆ ಕೆದರಿದ ನಿನ್ನ ಕಾಲನ್ನೇ ಕತ್ತರಿಸಿ ತಿನ್ನುವ ಕತ್ತರ್ನಾ ಕುಲಿ ನಾನಾಗಿ ನಿನ್ನಿಬ್ಬರ ರಕ್ತದ ಮುಂದಿನಲ್ಲಿ ಮುಳುಗಿಸಿ ಬಿಡುವೆ. ಲೇ ಅಪ್ಪ ತಮ್ಮ ಜಮಲಕ್ಕನೆ, ಮಾತಿಗೊಮ್ಮೆ ಯಾಕ ಕಡಿತೀನಿ ಹೊಡಿತೀನಿ ಅಂತ ಮರ ನೀನ ಸುಮ್ಮನ ನಮ್ಮ ಜನರ ಸಾಲ ಕೊಟ್ಟು ನಿನ್ನ ಮೈಯನ್ ಚರ್ಮ ಉಳಿಸೋರು ಮರ. ನಾವು ಸಾಲ ತಂದಿದ್ದು ನಿಮ್ಮದಲ್ಲಿ ದೇಸಾಯಿ ಗೌಡನ ಹತ್ತಿರ. ಅದನ್ನು ನಾನೇ ಅವರಿಗೆ ಹೇಳುತ್ತೇನೆ, ಇನ್ನು ಒಂದು ವಾರ ಬಿಟ್ಟು ಕೊಡುತ್ತೇವೆಂದು. ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಆ ನಿಮ್ಮದಲ್ಲಿ ದೇಸಾಯಿ ಗೌಡನೂ ಕ್ಷೇಮ, ನಮಗೂ ಕ್ಷೇಮ. ಇರದಿದ್ದರೆ ನಾಳಿಗೇನೆ ನಡೆಯುತ್ತದೆ ನಮ್ಮಿಬ್ಬರ ನಡುವೆ ರಕ್ತದ ಕಳಗ. ಅದೆಲ್ಲ ರಗಳೆ ನನಗೆ ಬೇಕಾಗಿಲ್ಲ. ಈಗಲೇ ಹಣ ಕೊಡಲೇಬೇಕು. ಹಾಗಾದರೆ ಪಾಟೀಲ, ಈಗಲೇ ನಡೆಯಲಿ ನಮ್ಮಿಬ್ಬರ ನಡುವೆ ರಣರಂಗನ ಕಾಳಗ. ಹಾಗಾದರೆ ಗಂಡಸಾಗಿ ಮುಂದಕ್ಕೆ. ತಮ್ಮ ಜಮಲಗ್ನೆ, ನಾ ಎಲ್ಲ ನಮ್ಮ ಪಾರ್ಟಿ ತಿಳಿಸಿ ಹೇಳ್ತೀನಿ ಮರ್ಯ. ನೀನು ಕೊಡ್ಲಿ ಆಗಲೇ ಮ್ಯಾಗ ಎತ್ತುದು ಕೈಯಾಕಿ ಇಡೋದು ಒಟ್ಟು ಬಂದ್ ಮಾಡು ಮರ್ಯ. ನಾ ಎಲ್ಲ ಪಾರ್ಟಿ ತಿಳಿಸಿ ಹೇಳ್ತೇನೆ. ಗುಡ್ಡ ಹಿಡಿಯಾಗಬಾದಿ, ನೀನು ಹೇಳಿದಂತೆ ಆಗಲ್ಲ. ನೋಡು ಸತ್ಯವಂತ ಸಂಪತ್, ಒಳ್ಳೆಯ ಮಾತಿನಿಂದ ನಮ್ಮ ಸೋದರ ಮಾವ ದೇಸಾಯಿಗೌಡನ ಮನೆಗೆ ಹೋಗಿ ಹಣ ಕೊಟ್ಟರೆ ಒಳ್ಳೆಯದು. ಇಲ್ಲವಾದರೆ ಮತ್ತೆ ಮಹಾಭಾರತದ ಯುದ್ಧ, ಮಹಾಭಾರತ ಹೋಗೋಣ. ಕೊಡ್ಲಿ ನೋಡಿದ ನನ್ಗೆ ಯಾಕ ಹೆಂಗೆ ತರಗತಿ ಹೋಗೋಣ. ಹೋಗಲೇ ಪಾಟೀಲ, ಹೋಗು. ನೇರವಾಗಿ ನನ್ನನ್ನು ಎದುರಿಸುವ ಧೈರ್ಯ ಆ ನಿಮ್ಮದಲ್ಲಿ ದೇಸಾಯಿಗೌಡನಲ್ಲಿದ್ದರೆ ಅವನೇ ಬಂದು ನನ್ನನ್ನು ಕೇಳುತ್ತಿದ್ದ. ಕೈಲಾಗದ ಹೇಳಿಯಂತೆ ನಿಮ್ಮನ್ನು ಕಳಿಸಿದ್ದಾನೆಂದರೆ ಅವನ್ಯಾವ ಶೂರ. ಸಹೋದರ ಜಮದಗ್ನಿ, ಸಂಪತ್ತನನ್ನು ಓದಿಸಲೆಂದು ಆ ದೇಸಾಯಿಗೌಡನ ಹತ್ರ 70,000 ಸಾಲ ಪಡೆದಿದ್ದೆ. ಆ ಸಾಲದ ಅಡುವಿಗಾಗಿ ನಂದೊಂದು ಎಕರೆ ಹೊಲ ಬರೆದು ಕೊಟ್ಟಿದ್ದೆ. ಹೊಲ ಬರೆದು ಕೊಟ್ಟ ಕಾಗದವನ್ನು ಮರಳಿ ತರಬೇಕಪ್ಪ. ಆಯಿತಣ್ಣ, ಈ ವಾರದಲ್ಲಿ ಹೇಗಾದರೂ ಹಣದ ವ್ಯವಸ್ಥೆಯನ್ನು ಮಾಡಿ ನಮ್ಮ ಹೊಲದ ಕಾಗದ ಪತ್ರಗಳನ್ನು ಮರಳಿ ಇಸಿದುಕೊಂಡು ಬರೋಣ. ಹಾಗಾದರೆ ನಡೆಯರಣ್ಣ, ನಾವೆಲ್ಲರೂ ಹೊಲಕ್ಕೆ ಬರುತ್ತಾರೆಂದು ಹತ್ತಿಗೆ ಅವರು ಬುತ್ತಿಯನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗುತ್ತಾರೆ. ಹೋಗೋಣ ನಡೆಯರಣ್ಣ.
ಬಂದರ ಬಾರ ಹುಡುಗಿ ನೀನು ನನ್ನ ಜೋಡಿನ ಆಗೋಣ ಇಬ್ಬರು ಕೂಡಿ ಜನ್ಮದ ಜೋಡಿನ ಆಗೋಣ ಇಬ್ಬರು ಕೂಡಿ ಜನ್ಮದ ಜೋಡಿನ ಬಂದರ ಬಾರ ಹುಡುಗಿ ನೀನು ನನ್ನ ಜೋಡಿನ ಆಗೋಣ ಇಬ್ಬರು ಕೂಡಿ ಜನ್ಮದ ಜೋಡಿನ ಆಗೋಣ ಇಬ್ಬರು ಕೂಡಿ ಜನ್ಮದ ಈ ಪಂಚಾಯತಿ ಕೆಲಸ ಅತ್ತಾಗಿದ್ದ ಮೆಂಬರ್ ಬರ್ತಾನ ನಮ್ಮ ಮೋನಿ ಇತ್ತಾಗಿದ್ದ ಮೆಂಬರ್ ಬರ್ತಾನ ನಮ್ಮ ಮೋನಿ ನೀರು ಶಾಸಕರ್ಕಿನ ಬಲಾಗ್ಯಾರಿ ಪಗಾರ ಕೇಳಿದ ಸೆಕ್ರೆಟರಿ ಕೇಳಿದ ಚೇರ್ಮನ್ ಕೇಳ ಇವರೆಲ್ಲರೂ ಕೂಡಿ ನಮ್ಮ ಪಗಾರ ಕೊಡುವರು ಒಳಗ ಮಾತು ಹಿಟ್ಟಿಲ್ಲ ಸತ್ತ ಹೋಗ್ತೀವಿ ಅದಕ್ಕೆ ಈ ನೌಕರಿ ಬಿಟ್ಟು ಬೇರೆ ಏನಾದರೂ ಒಂದೇ ಹುಡುಕಿದ್ರಾಯ್ತು ಹೋಗ್ಬಿಡ್ತ್ರಿ ಖಾನಾವಳಿ ದಂಧೆ ವೈದು ಅಂದ್ರೆ ಮನೆಗ್ ಬರ್ತಾವ ನಿಂತಾವ ಹೋಗ್ತಾವ ರೊಕ್ಕನೂ ಕೊಡಂಗಿಲ್ರಿ ಅದಕ್ಕ ಖಾನಾವಳಿ ಮುಚ್ಚಿ ಬೇರೆ ದಂಧೆ ನೋಡ್ಬೇಕಂತ ಮಾಡೀವ್ ನಾವು ಹತ್ತತಿ ಅಂಬ್ಲಿ ಅಳಿಸಕ್ಕೆ ಮಸ್ತ ಮಾಡತೀನಿ ನಿನ್ನ ಯಾಕ ಚಮಕೆ ಬೇಕಾದ ನಿನ್ನ ಗಿರ್ನಂತ ಬ್ರಹ್ಮ ಹನಿ ಬಡ್ಕೊಂಡ್ರು ತಿಂತಿಲ್ಲ ನೀನು ನನಗೊಟ್ಟು ಬೇಕಾದಕ್ಕೆಲ್ಲ ಅದಕ್ಕೆ ಕಲ್ಲಿಗೆ ಹಚ್ಚಕ್ಕೆಲ್ಲ ಅದಕ್ಕೆ ಕೇಳಿದ್ದು ಬೇವರ್ಸಿ ಹಳೆ ಬೇವರ್ಸಿ ಬೇಕಾದಕ್ಕೆ ಗಿಕಾದಕ್ಕೆ ಅಂತ ಅಂದೆ ಅಂದ್ರೆ ಬಡಸ್ಕೊಂತಿ ನೋಡು ಒಂದು ಬಾಯಿ ಮೇಲೆ ಬಡಿಸ್ಕೊಂಡ್ರೆ ತಿಂತಿಲ್ಲ ನೀನನ್ನ ಹಾಕಿ ಅಂದಲ್ಲ ರಾತ್ರಿ ಎಲ್ಲ ಹೋಗಿದ್ದೇನ ಅದಕ್ಕೆ ನಾಟಕ ನೋಡಾಕ ನಾಟಕ ಮಾಡಕ್ಕೆ ಹಂಗ ಮಾಡ್ತೇವೆ ನಾಳೆಲ್ಲ ಬೆಲೆ ಇದು ಗೌಡ್ರ ಗದ್ಲ ನಡೆದೊಳಗೆ ನಮ್ಮ ಸುಧೀರಣ್ಣ ಹೇಳಿದ ಡೈಲಾಗ್ ಗೌಡ್ರ ಗದ್ಲ ಸುಧೀರಣ್ಣ ಸುದ್ದಿ ಬಿಡ ಬಲಶಂಕ್ರಿ ಮುಂದೆ ನಮ್ಮ ಭಯ ಮಾಡ್ಕೊಂಡು ತಿನ್ನೋದು ಎಲ್ಲಾರ ಹೋಗಿ ಒಂದು ಗಿಡ ನೋಡ್ಕೊಂಡು ಉಳ್ಳು ಹಾಕೊಂಡು ಸಾಯಕ್ಕೆ ನಂದೇನೆ ಏನಂತ ತಿಳ್ಕೊಂಡ್ಯಾರ ನಿಂದ ಖಾನಾವಳಿ ಬಿಟ್ಟು ನಾನು ನೌಕರಿ ಬಿಟ್ಟು ಏನ ಇಬ್ರು ಕೂಡಿ ಬೆಂಗಳೂರಿಗೆ ದವಾಖಾನ ದುಡಿಯಕ್ಕೆ ಹೋಗುನ ಅಲ್ಲೇ ಜೋಡಿ ಇದ್ದವ್ರಿಗೆ ಕೆಲಸ ಭಾಳ ಅಂತ ಹೌದೇನು ಕೆಲಸ ಭಾಳ ಇದ್ದಲ್ಲೇ ನಾವು ಹೋಗೋದು ಮತ್ತೆ ಮತ್ತೆ ಕಡ ಹಾಕೊಂಡು ಸಾಂಗ ಮತ್ತೆ ಅಲ್ಲಿ ಹೋಗಿ ನೀವು ಫೋನ್ ಹಚ್ಬೇಕಾ ಅದಕ್ಕಿಂತ ಮುಂಚೆ ಕುಣಿದು ಹೋಗವ ಅನ್ನಿ 16 ಹುಡುಗಿ ಪ್ರೀತಿಯ ಕೊಡತನಿ ಅಂತಾಳ ಪದಕ ಮೊದಲ ಜವಾರಿ ಮಗ ಮೊದಲ ಜವಾರಿ ಮಗ ಹುಡುಗಿ
ನೀ ಮೊದಲ ಜವಾರಿ ಮನಕ ನೀ ಮೊದಲ ಜವಾರಿ ಮನಕ ಬಂದನ ಪಾವಂಗೆ ಕನಕ ಹುಡುಗಿ ಕೊಡುವಂಟಿ ಕಟ್ಟ ಮನಸೇಬು ಹಣ್ಣಿನ ಮಾಟ ಹುಡುಗಿ ಕೊಡುವಂಟಿ ಕಟ್ಟ ಹಗಲೆಲ್ಲ ಮಾಡಬೇಡ ನನಗ ಟಾಟ ಈ ಮಾಸ್ಟರ್ ಬೇಡ ಬರಾಕ ಬಸ್ಸರಿಗೆ ಬರಾಕ ಆಧಾರ್ ಕಾರ್ಡ್ ತಗೋ ಇಡೀ ಕರ್ನಾಟಕ ರಾಜ್ಯದ ಬಾ ಬೆಣ್ಣಿ ದೋಸೆ ತಡೆ ನಮ್ಮೂರಾಗ ನಾಲ್ಕಲ್ಲಿ ಹೋಗಿದವು ಓಡುವುದಲ್ಲ ಚೂಪುದವು ಎಲ್ಲರ ಚುಟ್ಕಿತ್ತವು ವಿಮತ್ ಇತ್ತಾಗ ನೋಡ್ತಾಳ ಬಾಳು ಹುಷಾರಿ ನನ್ನ ಬಿಟ್ಟ ತಿನ್ನಾಕ ತನ್ನ ಕಾಕ ಅವಲಕ್ಕಿ ಕಾಕ ಬಸ್ಸಂಕಿ ನಾ ಬರ್ಲ ಬೇಗ ನಾ ಬರ್ಲ ಜಾಗ ಹಿಡ್ಕೊಂಡು ಕುಂದ್ರ ಫೋನ್ ಹಚ್ಚ ನಾ ಹೋದ ಹೋಗ ಬರ್ಲ ಟಾಟಾ. ಮತ್ತೆ ಇನ್ನೊಂದು ಯಾವ್ದು ಪೀಸ್ ಬರ್ತೈತೆ ನೋಡೋಣ್ರಿ ಅದಕ್ಕೂ ಸಮಾಧಾನ ಮಾಡ್ಬೇಕು ನನ್ನ ನಿನ್ನ ಪ್ರೇಮ ಗೀತೆ ನನ್ನ ನಿನ್ನ ಪ್ರೇಮ ಗೀತೆ ಬಾಳು ಪ್ರತಿ ಕ್ಷಣವು ಒಂದೇ ಬಾಳು ಪ್ರತಿ ಕ್ಷಣವು ಒಂದೇ ಏನೋ ಹೊಸ ಬಂದ ಜನ್ಮ ಜನ್ಮದಿಂದ ಏನೋ ಹೊಸ ಬಂದ ಜನ್ಮ ಜನ್ಮದಿಂದ ನನ್ನ ನಿನ್ನ ಪ್ರೇಮ ಗೀತೆ ನನ್ನ
ಮನ್ಯಾಗ ತಾಳಿ ಕಟ್ಟಿ ಬಿಡ್ತೇನೆ ನೋಡು. ಅಲ್ಲಿಗೆ ಬಂದ್ಬಿಟ್ಟೆ ಆತು ಬಿಡು, ಮುಗಿಸ್ಬಿಡು, ನನಗೆ ತಾಳಿ ಕಟ್ಟೆ ಮಾತ್ರ ಒಂದು ಸಮಾಧಾನ ಮಾಡೇ ಬಿಡು. ಗಿಲಿ ಗಿಲಿ ಬೇರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀನನ್ನ ರಾಣಿಯಾಗುವ ನನಗ ಮಾರಿನಿ ತುರಸ ಗಿಲಿ ಗಿಲಿ ಬೇರಿ ಜನ್ಮದ ಜೋಡಿಯಾಗುವ ಇವೊಂದು ಊರನ್ ನಾಯಿ ಅದೊಂದು ಪಾಕ್ನೆ ನಾಯಿ ಏಳು ಗಂಟೆ ಬಿದ್ದಪ್ಪ ಇವು. ಹಚ್ಚ ಹಚ್ಚ ಸುಬ್ರಹ್ಮಣ್ಯ ತೊಬ್ಬರ ನಾಯ ಹಚ್ಚ. ಗಂಡು ಗಂಡಸುರ ತೆಕ್ಕಿ ಬಡ್ಕೊಂಡು ನಿಂತವರು ಮಾರಾಯ. ಅವ ಒಂದ್ ಸ್ವಲ್ಪ ದಾರಿ ಬಿಟ್ಟು ನಿಂದರಿ ಪಾವಟ. ಯಾಕ ಯಪ್ಪ ಏನು ಅದು ಏನ್ ಮಾಡಕತ್ತಿದ್ರು ನೀನು ತೆಕ್ಕಿ ಬಡ್ಕೊಡ್ತೀಯಲ್ಲ ಇಷ್ಟು ಮಂದ್ಯಾಗ ನಿನಗ ಇದು ಇಲ್ಲ. ಇದು ಇಲ್ಲ ಅಂದ್ರೆ ಏನದು? ಏನದ? ಎಲ್ಲರಿಗೂ ಈಗ ಜೋಶ್ ಅದಿತ್ತು ನಮ್ಮ ಅಣ್ಣಂದ್ರು ಜಿಂಕ ಚಕ್ಕ ಮಾಡೋದು. ಓಹೋ ಹೋ ಹೋ ನಮಸ್ಕಾರ ಯಜಮಾನ್ರ ನಮಸ್ಕಾರ. ಏ ನಮಸ್ಕಾರ ಅಂತ ಹೇಳ ಮಗನ ನೀನ. ಮತ್ತ ಈ ಮಗ್ಗ ನಮಸ್ಕಾರ ಅನ್ನೋದು ಮತ್ತೇನಾರ ಬ್ಯಾರೆ ಹೇಳ್ಬೇಕಾಗಿತ್ತನ? ಅಲ್ರಿ ನಮಸ್ಕಾರ ಅನ್ನೋದು ಮತ್ತೇನ ಮಾವಾರ ಅನ್ಬೇಕನ್ರಿ? ಏ ಮಗನ ಮಾವ ಅಂದ ಯಾವ ಮಗ
ಮಾವ ನಿನ್ನ ಮಗ ಅಂತ ಪದಕೈತಿ ಪದಕೈತಿ ಮಾವ ಪದಕೈತಿ ಆ ಪದಕ ಸೇದ ಬರುವೆ ಮಗಳ ಸೇದ ಬರುವೆ ಮಗಳ ಪಡುದಿಲ್ಲ ಅಂದರ ಬಿಡುದಿಲ್ಲೋ ಬಿಡುದಿಲ್ಲೋ ಮಾವ ಬಿಡುದಿಲ್ಲೋ ಅವ್ರ ಪುಟ್ಟಿ ಸೋಯ ಮಗನ ಇಷ್ಟಾತಲ ಮಂಡ್ಯ ಟೇಕೆ ಮಾಡ್ಕೊಂಡು ತಿಂದು ಬಿಡುದಂತೆ ಆ ಮಗನ ತಡೆ ನೋಡ್ರಿ ಮಾವಾರ ನಾವು ಬೈತೇವಿ ಅಂತೇವಿ ನಿಮ್ಮ ಮಗಳು ಅಂದ್ರೆ ಯಾರಂತ ತಿಳ್ಕೊಂಡ್ರಿ ಕಾಸು ನನ್ನ ಅಕ್ಕನ ಮಗಳು ಅಂತ ತಿಳ್ಕೊಂಡು ಮಾತಾಡ್ತೇನ್ರಿಪ್ಪ ಲೇ ಅಪ್ಪ ಅಂತ ತಿಳ್ಕೊಂಡ್ರಿ ಅದು ಮಾಡ್ರ ಲೇ ಮಗನ ನಾನು ಏನಂತ ತಿಳ್ಕೊಂಡನೆ ನೀನ ನಾನು ಸ್ವಚ್ಛ ಮಗ ಅಂದ್ಬಿಟ್ಟೆ ಲೇ ಮಗನ ಯಾರು ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ ಇದ್ದಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ ಜಾಲಿ ಮಾಡೋಣ ಮತ್ತು ಭರಿಸುವ ಮದ್ಯಪಾನ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಲಿ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ಸರ್ ಅವನಿಗೆ ಹಣ ಕೊಟ್ಟು ಕಳಿಸಿ ಎದಕ್ಕೋ ನಿಮ್ಮ ದೊಡ್ಡ ನಿಮ್ಮ ಮನ ನೀವು ಕೊಡೋ ನಮ್ದೇ ನಮ್ಮ ಅಪ್ಪನ ಮನೆಗೆ ಅಂತ ಹೋಗತ್ರಿ ಕೊಟ್ಟು ಬಿಡ್ತಾನೆ ಲೇ ಬಬಲಾದಿ ಒತ್ತಟತನದ ಮಾತು ಹಕ್ಕು ಮೀರಿ ಮಾತನಾಡಿದರೆ ಮನೆಯಿಂದ ಹೊರತಳ್ಳಬೇಕಾಗುತ್ತದೆ ಹೇಳಿದಷ್ಟು ಕೆಲಸ ಮಾಡು ಅವೇ ಬೇಕು ಸುರೇಂದ್ರ ಇಂದು ನೀನು ರಾತ್ರಿಗೆ ಹೋಗಿ ಕಬ್ಬಿನ ಬಿಲ್ಲನ್ನು ತೆಗೆದುಕೊಂಡು ಬಾ ಆಯ್ತು ಇಂದು ನೀನು ಮಾರ್ಕೆಟ್ ಆಗಿ ಶೇಂಗಾ ಚೀಲ ಮಾಡಿಕೊಂಡು ಅದರ ಹಣವನ್ನು ತೆಗೆದುಕೊಂಡು ಬಾ
ದೇಸಾಯಿ ಗೌಡನಿಗೆ ಕೊಡಬೇಕಾದ ಹಣ ಹೊಂದಿಸುವುದಕ್ಕೆ ಈ ವೇಷ ಅತ್ತಿಗೆ. ಅಂದ್ರೆ ಕೂಲಿ ಕೆಲಸನೇನಾದ್ರೂ? ಹೌದತ್ತಿಗೆ, ಕೂಲಿ ಕೆಲಸದ ಜೊತೆಗೆ ಶೆಟ್ಟ ಗಂಗಪ್ಪನ ಅಂಗಡಿಗೆ ಬರ್ತಕ್ಕಂಥ ಸಿಮೆಂಟ್ ಚೀಲಗಳನ್ನು ಹೊತ್ತು 10,000 ರೂಪಾಯಿ ಹಣ ಸಂಪಾದಿಸಿದ್ದೇನೆ ಅತ್ತಿಗೆ, ಸಂಪಾದಿಸಿದ್ದೇನೆ. ತೆಗೆದುಕೊಳ್ಳಿ ಅತ್ತಿಗೆ ಈ ಹಣವನ್ನು. ಒಂದೇ ವಾರದಲ್ಲಿ 10,000? ಇಷ್ಟೊಂದು ಶಕ್ತಿ ನಿನಗೆ ಎಲ್ಲಿಂದ ಬಂತು? ನನ್ನ ಜೊತೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಸರಟಿಗೆ 1 ಚೀಲ ಹೊತ್ತರೆ ಈ ನಿನ್ನ ಮೈದನ ಸರಟಿಗೆ 2 ಚೀಲಗಳನ್ನು ಹೊತ್ತು ಸಂಪಾದಿಸಿದ್ದಾನೆ ಅತ್ತಿಗೆ. ಈ ನಿನ್ನ ಶಕ್ತಿ ಉಕ್ತಿಯನ್ನು ಎಷ್ಟು ಹೋಗಳಿದ್ರೂ ಕಡಿಮೆನಪ್ಪ. ಆಯ್ತು, ಇದನ್ನ ಒಳಗಡೆ ಇಟ್ಟು ನಿನಗೆ ಕುಡಿಲಿಕ್ಕೆ ನೀರು ತರ್ತೀನಿ. ನಿನಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಅತ್ತಿಗೆ, ಇದೆಲ್ಲ ನಿನ್ನ ಕೈ ತುತ್ತಿನ ಮಹಿಮೆ ಅತ್ತಿಗೆ. ಈಗಿನ ಕಾಲದ ತಾಯಂದಿರು ಡೇರಿಗೆ ಹಾಲನ್ನು ಹಾಕಿ ತಮ್ಮ ಮನೆತನ ಎಂಬ ಸಂಸಾರವನ್ನು ಸಾಗಿಸಲಿಕ್ಕೆ, ಆದರೆ ಈ ನನ್ನತ್ತಿಗೆ ಎಂಬ ಶಬರಿ ತಾಯಿ ಈ ಜಮದಗ್ನಿ ಎಂಬ ದೇಹದ ಡೇರಿಗೆ ಹಾಲನ್ನು ಹಾಕಿ ನನ್ನನ್ನು ಒಂಟಿ ಸಲಗನನ್ನಾಗಿ ಬೆಳೆಸಿದ ಧರ್ಮ ದೇವತೆ ಅತ್ತಿಗೆ ನೀವು. ವೈದ್ಯನ, ಈ ನಿನ್ನ ಶಕ್ತಿಯನ್ನು ನೋಡ್ತಾ ಇದ್ರು ಎಷ್ಟು ಹೋಗಳಿದ್ರೂ ಕಡಿಮೆನೆ. ಸರಿ, ಈ ಹಣವನ್ನು ಒಳಗಡೆ ಇಟ್ಟು ನಿಂಗೆ ಕುಡ್ಲಿಕ್ಕೆ ನೀರು ತರ್ತೀನಿ. ನೀರು ಬೇಡ ಅತ್ತಿಗೆ, ಸಿಮೆಂಟ್ ಚೀಲ ಹೊತ್ತು ದುಬ್ಬವೆಲ್ಲ ಕೆತ್ತಿ ಹೋಗಿದೆ. ಸ್ವಲ್ಪ ಎಣ್ಣೆಯನ್ನಾದರೂ ತೆಗೆದುಕೊಂಡು ಬನ್ನಿ, ಹಚ್ಚಿಕೊಳ್ಳುಕೊಂಡು. ಅಯ್ಯೋ ಹುಚ್ಚಪ್ಪ, ನಿನಗೆ ಹುಚ್ಚಿನೆಲ್ಲಲು ಅಥವಾ ಜಾಡ ದಡ್ಡನೆಲ್ಲಲು ನನಗೊಂದು ತಿಳಿತಾ ಇಲ್ಲ. ನಿನ್ನ ತುಪ್ಪಕ್ಕೆ ಎಣ್ಣೆನ ನೀನೇ ಹೇಗೆ ಹಚ್ಕೊಳ್ತೀಯೋ? ಹೌದಲ್ಲ ಅತ್ತಿಗೆ, ನನಗೆ ತಿಳಿಯಲಿಲ್ಲ. ಸರಿ, ನೀ ಒಳಗಡೆ ಹೋಗಿ ನಿಮ್ಮ ಅಣ್ಣನ ರೂಮಲ್ಲೆಲ್ಲೂ ನಾನು ಬಂದು ಎಣ್ಣೆ ಹಚ್ತೀನಿ. ಆಯಿತು ಅತ್ತಿಗೆ, ನಡೆಯಿರಿ ಹೋಗೋಣ. ಜತ್ತಿಗೆ ಬಾರ್ಕೊಳ್ಳಬೇಕಾಗಿತ್ತು. ಪಾಪ ಶಬರಿ ಮನೆ ಕೆಲಸದಲ್ಲಿ ತೊಡಗಿರ್ತಾಳೆ, ನಾನೇ ಹೋಗಿ ತಂದರಾಯ್ತು. ಶಬರಿ, ಯಾಕ್ರಿ? ಏನಾಯ್ತು? ಏನಾಯ್ತು? ಯಾಕನ್ನ ಅತ್ತಿಗೆ ಹೊಡೆದೆ? ಈ ಶಬರಿ ನನ್ನ ಹೆಂಡತಿಯೋ ಇಲ್ಲ ನನ್ನ ಹೆಂಡತಿಯೋ? ಅಣ್ಣ, ಇದೇ ನನ್ನ ನಿನ್ನ ಮಾತು. ಮಾಡುವುದೆಲ್ಲ ಮಾಡಿ ಮಳ್ಳನನ್ನು ಹೊಡೆಯನ್ನ ಹೊಡೆ. ನೀನು ಯಾವ ಕಾರಣಕ್ಕಾಗಿ ಹೊಡೆಯುತ್ತಿರುವೆ ಎನ್ನುವುದನ್ನು ಹೇಳಿಬಿಟ್ಟು ಹೊಡೆಯನ್ನ. ನನ್ನ ರೂಮಿನಲ್ಲಿ ನೀವಿಬ್ಬರು ಏನು ಮಾಡ್ತಿದ್ದೀರಿ? ಅಲ್ಲ, ಸಿಮೆಂಟ್ ಚೀಲ ಹೊತ್ತು ದುಬ್ಬವೆಲ್ಲ ಕೆತ್ತಿ ಹೋಗಿತ್ತು. ಹೊತ್ತಿಗೆ ದುಬ್ಬಕ್ಕೆ ಎಣ್ಣೆ ಸವರುತ್ತಿದ್ದಳು ಅಲ್ಲ. ಹೌದ್ರಿ, ಅಷ್ಟೇ ನಡೆದಿರೋದ್ರಿ, ಅಷ್ಟೇ ನಡೆದಿರೋದು. ಹಾಗಾದರೆ ಸಿಮೆಂಟ್ ಚೀಲ ಹೊತ್ತ ದುಡ್ಡು ಎಲ್ಲಿದೆ? ಅದನ್ನ ನಾನೇ ಒಳಗಡೆ ಇಟ್ಟಿದ್ದೀನಿ. ಹಾಗಾದರೆ ತಂದು ತೋರಿಸು. ಸರಿ ಸರಿ ಸರಿ. ಒಳಗಡೆ ಟೀಚರ್ನಲ್ಲಿಟ್ಟ 20,000 ರೂಪಾಯಿ ಹಣ ಈಗ ಕಾಣ್ತಾ ಇಲ್ಲ ರೀ. ನಾನೇ ನನ್ನ ಕೈಯಾರೆ ಇದೀಗ ತಾನೇ ಕೊಟ್ಟ ಹಣ ಈಗಿಲ್ಲವೆಂದರೆ ಹೇಗೆ ಅತ್ತಿಗೆ? ಹೌದು ವೈದ್ಯನ, ಈಗ ತಾನೇ ಹಣವನ್ನು ಒಳಗಡೆ ಇಟ್ಟಿದ್ದು, ಆದ್ರೆ ಈಗ ನೋಡಿದ್ರೆ ಅದು ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ. ನಿಜವಿದ್ದರೆ ತಾನೇ ಹಣವಿರುವುದು. ನಿಮ್ಮಿಬ್ಬರ ಕಪಟ ನಾಟಕಕ್ಕೆ ಮರಳಾಗುವ ಮಂಕದಿನಿ ನಾನಿಲ್ಲ. ದಯವಿಟ್ಟು ಅಂತ ಮಾತುಗಳನ್ನ ಆಡ್ಬೇಡ್ರಿ, ಅಂತ ಮಾತುಗಳನ್ನ ಆಡ್ಬೇಡ್ರಿ. 20 ವರ್ಷದಿಂದ ನಿಮ್ಮ ಜೊತೆ ಸಂಸಾರ ಮಾಡಿಕೊಂಡು ಬಂದ ನನ್ನ ಮೇಲೆ ನಿಮಗೆ ಅನುಮಾನ ಏನ್ರಿ? ನಂಬಿಕೆ ಅಪನಂಬಿಕೆ ಪ್ರಶ್ನೆ ನನಗೆ ಬೇಕಾಗಿಲ್ಲ ಶಬರಿ. ಈಗಲೇ ಈ ಮನೆ ಬಿಟ್ಟು ತೊಲಗಿ ನೀವು.
ಅಣ್ಣ ತುತ್ತು ಮಾಡಿ ಉಣಿಸಿದ ಎತ್ತ ತಾಯಿಯಂತಿರುವ ಈ ನನ್ನ ನಂದಿಗೆ ಮೇಲೆ ನಿನಗೆ ಸಂಶಯವೇ? ಅಣ್ಣ ದಯವಿಟ್ಟು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ನನ್ನ ನಂದಿಗೆ ನನ್ನನ್ನು ಹೋಲಿಸಬೇಡಣ್ಣ, ಹೋಲಿಸಬೇಡ. ನೀನು ನನ್ನನ್ನು ಒದೆಯುವುದಷ್ಟೇ ಯಾಕೆ? ನೀನು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ಚಿಂತೆಯಿಲ್ಲ. ಆದರೆ ಮಳೆ ಬಿಟ್ಟು ಹೋಗುವಂತ ಮಾತ್ರ ದಯವಿಟ್ಟು ನಿನ್ನ ಕಾಲಿಗೆ ಇನ್ನೊಮ್ಮೆ ಬಿದ್ದು ಬೇಡಿಕೊಳ್ಳುತ್ತೆ. ನಿನಗೆ ಇನ್ನೊಮ್ಮೆ ಒಂದು ದಯವಿಟ್ಟು ನಮ್ಮ ಮೇಲೆ ಅನುಮಾನ ಪಡಬೇಡ್ರಿ, ಅನುಮಾನ ಪಡಬೇಡಿ. ಚಿಕ್ಕಂದಿರಲ್ಲೇ ತಂದೆ ತಾಯಿನ ಕಳೆದುಕೊಂಡು ತಪ್ಪಲೇ ನಾನು. ನನ್ನ ಬಾಳಿಗೆ ಬೆಳಕನ್ನಿಟ್ಟು ಈ ಮನೆಗೆ ಸೊಸೆಯನ್ನಾಗಿ ಕರೆದುಕೊಂಡು ಬಂದ್ರೆ ಅಲ್ಲಿಂದ ಇಲ್ಲಿವರೆಗೂ ನೀವು ಹಾಕಿದ ಗೆರೆನ ದಾಟುವುದು ನಾನು. ನೋಡಿ ಈ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಆಣೆ ಮಾಡಿ ಹೇಳ್ತಾ ಇದ್ದೇನೆ. ನನಗೂ ನನ್ನ ಮೈದನಿಗೂ ಯಾವ ಸಂಬಂಧವೂ ಇಲ್ಲ. ನೋಡಿ ನಿಮಗಿಷ್ಟ ಅಲ್ಲ ಅಂದ್ರೆ ಯಾವ್ದಾದ್ರು ಓಯಲ್ಲಿ ಬಿದ್ದು ಜೀವನ ಮಾಡ್ತೀನಿ. ಅದು ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡ್ರಿ. ನಿಮ್ಮ ಕಾಲು ಸರಿ ಸರಿಯಾದ ನನ್ನ ಪಾಯ ಮುಟ್ಟ ಯೋಗ್ಯತೆ ನಿನಗಿಲ್ಲ. ಇನ್ನೇ ಸ್ವಲ್ಪ ಹೊತ್ತಲ್ಲಿ ನಿಂತಿದ್ದರೆ ನಾ ಅಲ್ಲ ಹಲಕು ಮತ್ತೆ ಮೇಲೆ ಹೊರ ಹಾಕುತ್ತೇನೆ. ಅಣ್ಣ ದಯವಿಟ್ಟು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಂಡರೂ ನೀನು ಕೇಳುವುದಿಲ್ಲ. ಅತ್ತಿಗೆ ಕೊರಳಲ್ಲಿರುವ ತಾಳಿಯನ್ನು ಮಾತ್ರ ಅರಿಯಬೇಡ. ನಾವೇ ಮನೆ ಬಿಟ್ಟು ಹೋಗುತ್ತೇವೆ. ಕುಣಿಸೋದು ಒಲ್ಲೆ ಕುಂತೋನು ಮ್ಯಾಲೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹೆಂಗೆ ನಡೆದೆಲ್ಲ ನಡೆದೋದ್ರೆ ಮುಂದೆ ಸರಿದೋದ್ರೆ ಕಲಿಯಲ್ಲಿ ಕಂಡೆ ವಿಧಿಯೇ ವಿಧಿಯೇ ವಿಧಿಯಾಟ ಮಾನವ ವಿಧಿಯಾಟ ಮಾನವ ನಗತೈತಿ ದೈವಾಯಿ ಅಲತೈತಿ ಜೀವಾಗಿ ನಗತೈತಿ ದೈವಾಗಲಿ ಅಲತೈತಿ ಜೀವಾಗಿ ವಿಧಿಯಾಟ ಮಾನವ ವಿಧಿಯಾಟ ಚದುರಂಗದಾಟ ನಿನಗಾಯಿತೆ ಸಹಿಸಲಾರದ ಕೋಪ ಯಾರ ಮಾಡಿದ ಪಾಪ ನಿನಗಾಯಿತೆ ಶಾಪ ಯಾರ ಮಾಡಿದ ಪಾಪ ನಿನಗಾಯಿತೆ ಶಾಪ ಜಗದಾಟ ತಿಳಿಯದೆ ಜಗದಾಟ ತಿಳಿಯದೆ ನೀನು ಸೋತೆ ಜಗದಲ್ಲಿ ಏಕಾಂಗಿಯಾಗಿ ನಿಂತೆ ಜಗದಲ್ಲಿ ಏಕಾಂಗಿಯಾಗಿ ನಿಂತೆ ಈಗಲಾದರೂ ತೃಪ್ತಿಯಾಯಿತೇ ನಿನ್ನ ಮನಸ್ಸಿಗೆ?
ನನಗೆ ಸಂಸಾರ ಒಡೆಯಲಿಕ್ಕೆ ನನ್ನ ಕುತ್ತಿಗೆಗೆ ಕೈ ಕೊಟ್ಟುವರ ನೋಟಿಯವರೆಗೆ ಹೋಗುವಂತೆ ಮಾಡಿದ ಆಶಯ ಈ ಸಮಾಜದ ಜನಕ್ಕೆ ಹಾಕಿ ನಗುವಂತೆ ಮಾಡಿದೆಯ ಹೇಳು ದೇವ ಹೇಳು ನಮಗ್ಯಾಕೆ ಇಂತಹ ಅಗ್ನಿ ಪರೀಕ್ಷೆ ಈ ರೀತಿ ಅಪರಾಧವನ್ನು ಹೊತ್ತು ಮನೆಯಿಂದ ಹೊರ ಬಂದ ನಾನು ಬದುಕಿರಬಾರ್ದಪ್ಪ, ಬದುಕಿರಬಾರ್ದು. ಅತ್ತಿಗೆ ನೀವೀಗ ಸತ್ತರೆ ನಿಮ್ಮ ಮೇಲಿನ ಕಳಂಕ ಹೋಗುತ್ತದೆಯಾ ಅಥವಾ ನನ್ನ ಮೇಲಿನ ಕಳಂಕ ಹೋಗುತ್ತದೆಯಾ? ಯಾವುದೂ ಇಲ್ಲ. ಹಾಗಾದ್ರೆ ಈಗ ನಮಗೆ ಏನು ಮಾಡುತ್ತೀಯೋ? ಅತ್ತಿಗೆ ಇದೇ ಕಾಡಿನಲ್ಲಿ ತಾಯಿ ಮಕ್ಕಳಾಗಿದ್ದು ಬದುಕಿ ನಮ್ಮನ್ನು ಈ ಸ್ಥಿತಿಗೆ ತಂದ ಭಂಡರು ಯಾರೆಂದು ಪತ್ತೆ ಹಚ್ಚಿ ಅವರನ್ನು ದಾಮವನ ಹರಕೆಯ ಕೋಣದಂತೆ ಓಡಾಡಿಸಿಕೊಂಡು ನಾನು ನೀವು ನಿರಪರಾಧಿಗಳು ಎಂದು ಸಾಬೀತುಪಡಿಸಬೇಕು. ಆಯ್ತಪ್ಪ, ನೀನು ಹೇಳಿದ ಹಾಗೆ ನಿನ್ನ ಮೇಲೆ ಬಂದಿರುವ ಈ ಅಪರಾಧದಿಂದ ದೂರಾಗಿ ಮತ್ತೆ ನನ್ನ ಗಂಡ ನನ್ನನ್ನು ಸತಿಯನ್ನು ಸ್ವೀಕರಿಸಿದ್ರೆ ಈ ನಿನ್ನ ಅತ್ತಿಗೆ ಮಾಂಗಲ್ಯವನ್ನ ಮರುಕಳಿಸಿದ ಮೈದನಪ್ಪ ಅತ್ತಿಗೆ ನಮ್ಮನ್ನು ಈ ಸ್ಥಿತಿಗೆ ತಂದ ಭಂಡರು ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡವನ್ನು ಚೆಂಡಾಡಿ ಈ ಸಮಾಜದ ಜನ ಅಷ್ಟೇ ಯಾಕೆ ಆ ನನ್ನ ತಾಯಿ ಹೇಳಿಕೊಳ್ಳಲು ಎಲ್ಲಮ್ಮನೆ ಬಂದು ಹೇಳುವಂತೆ ಮಾಡದಿದ್ದರೆ ನನ್ನ ಹೆಸರು ಜಮದಗ್ನಿಯೇ ಅಲ್ಲವೆಂದು ಕರೆ. ಈ ನಿನ್ನ ಮೈಲಿನ ಜಮದಗ್ನಿ ಆ ದುಷ್ಟರನ್ನು ಮರ್ದಿಸಲಿಕ್ಕೆ ಪರಶುರಾಮ. ಮೈದುನ, ಈ ನಿನ್ನ ಮಾತು ನಿಜವಾಗಿ ನೀನೇನಾದ್ರೂ ನನ್ನ ಮೇಲಿರುವ ಅಪರಾಧವನ್ನು ದೂರ ಮಾಡುತ್ತೇನಾದ್ರೆ ನನ್ನ ಗಂಡ ನನ್ನ ತಪ್ಪು ಏನಿಲ್ಲ ಅಂತ ತಿಳಿದು ಮತ್ತೆ ನನ್ನನ್ನು ಸತಿಯನ್ನಾಗಿ ಸ್ವೀಕರಿಸಿದ್ರೆ ಈ ಅತ್ತಿಗೆ ಮಾಂಗಲ್ಯವನ್ನು ಇಳಿಸಿ ಮರುಕಳಿಸಿದ ಮೈದನಪ್ಪನೇನು ಮೈದನ ನೀನು. ಅತ್ತಿಗೆ ನೀವು ಇದೇ ಮರದ ಕೆಳಗೆ ವಿಶ್ರಾಂತಿ ಪಡೆಯಿರಿ. ನಾನು ಆ ಪರಶುರಾಮನ ವೇಷದಲ್ಲಿ ಆ ಭಂಡರ ವೃಂದವನ್ನು ತರುತ್ತೇನೆ. ಸರಿಯಪ್ಪ. ಈ ಜಮದಗ್ನಿಯನ್ನು ನೋಡಿ ಗಹಗಹಿಸಿ ನಗುತ್ತಿರುವೆಯಾ? ಈ ಜಮದಗ್ನಿಯೇ ಯಾರ ಭಯವೂ ಇಲ್ಲ. ನೀನೇನೇ ಮಾಡಿದರೂ ನಾನು ಬದುಕುವೆನು, ಬದುಕಿ ತೋರಿಸುವೆನು. ನೀನೇನೇ ಮಾಡೋ ಎದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು.
ಸಾವಿರ ಹಣ ಲಪಟಾಯಿಸಿ ಶಿವ ಪಾರ್ವತಿ ಅಂತಿರುವ ನನ್ನ ಅಣ್ಣ ಅತ್ತಿಗೆರನ್ನು ಅಗಲಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಹ ಜಮದಗ್ನಿಯನ್ನು ಮನೆಯಿಂದ ಹೊರಗೆ ಕಳಿಸಿದ್ದೇನೆ. ಆ ದೇಸಾಯಿಗೌಡರಿಗೆ ಕೊಟ್ಟ ಮಾತಿನ ಪ್ರಕಾರ ನನ್ನ ಮನೆ ಚಿತ್ರ ವಿಚಿತ್ರ ಮಾಡಿದೆ. ಆ ದೇಸಾಯಿಗೌಡ ನನಗೆ ಕೊಟ್ಟ ಮಾತಿನ ಪ್ರಕಾರ ತನ್ನ ತಂಗಿ ರೇಣುಕಾಳನ್ನು ನನಗೆ ಕೊಟ್ಟರೆ ನಾನೇ ಮಹಾರಾಜ, ಅವಳೇ ಮಹಾರಾಣಿ. ಜಮದಗ್ನಿ, ಹೇಗಾಯ್ತು ನಿನ್ನ ಜೀವನದ ಪುಟಗಳ ಚರಿತ್ರೆ? ಅಂದು ನೀನು ನನಗೆ ಎದುರಾಗಿ ನಿಲ್ಲದಿದ್ದರೆ ನಿನಗೆ ಇಂದು ಈ ಸ್ಥಿತಿ ಬರುತ್ತಿರಲಿಲ್ಲ. ಅತ್ತಿಗೆಯೊಂದಿಗೆ ಸಂಬಂಧವಿಟ್ಟುಕೊಂಡ ಇವನೊಬ್ಬ ಕಟುಕ ಎಂದು ಈ ಸಮಾಜದ ಜನ ನಿನ್ನನ್ನು ನೋಡಿ ಏಕೆ ಹಾಕಿ ನಗುತ್ತಿರಲಿಲ್ಲ? ಹಿಂದೆ ನೀನು ನನಗೆ ಕೊಡಬೇಕಾದ ಸಾಲದ ಅರಿವಿನಲ್ಲಿ ನಿನ್ನ ಮನೆಯನ್ನು ಬರೆಸಿಕೊಂಡು ನಿನ್ನ ಸತ್ಯವಂತರನ್ನು ಮನೆಯಿಂದ ಕತ್ತಿಗೆ ಕೈಕೊಟ್ಟು ಹೊರ ತಳ್ಳಿ ನನ್ನ ತಂಗಿಯ ಮೇಲಿನ ಸೇರಿ ನಿಮ್ಮೆಲ್ಲರ ಮನೆಯನ್ನು ಒಡೆದ ಹಂಚಿನಂತೆ ಮಾಡಿದ ನಿನ್ನ ಇನ್ನೊಬ್ಬ ತಮ್ಮ ಸಂಪತ್ತನ್ನು 10 ನಾಡಿಗೆ ಎತ್ತಂಗಡಿ ಮಾಡಿ ಈ ನಾಡಿಗೆ ನಾನೇ ದೊರೆಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ನನ್ನ ಪ್ರೀತಿ ನನ್ನ ಭೇಟಿಯಾಗಿ ಒಂದು ವಾರವೇ ಕಳೆದಿತ್ತು. ಆದ್ರೆ ಇದುವರೆಗೂ ಅವನ ಮುಖದಷ್ಟು ಆಗಲಿಲ್ಲ. ಇಂದು ಈ ಬಸವೇಶ್ವರ ದೇವಸ್ಥಾನಕ್ಕೆ ನನ್ನ ಪ್ರಿಯಕರ ಬಸವೇಶ್ವರ ದರ್ಶನಕ್ಕೋಸ್ಕರ ಬಂದೇ ಬರ್ತಾರೆ. ಅದಕ್ಕೋಸ್ಕರ ಅವನ ಹಾದಿಯಿಂದ ಕಾಯ್ತಾ ಇದ್ದೀನಿ. ನನ್ನ ನಡೆಗಳು ಕೂಡ ಹೇಳಿ ಬಂದಿದ್ದೀರಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ. ಆದ್ರೆ ಸಮಯ ಆದ್ರೆ ಎಷ್ಟೊತ್ತಾಯ್ತು, ಇವ್ ನೋಡಿದ್ರೆ ಬಂದಿಲ್ಲ. ಏನೇನು ಬರ್ತಾನೋ ಇಲ್ವೋ. ಹಾಯ್ ರೇಣುಕ, ಪ್ಯಾಟಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿರುವೆ. ನಾನ್ ದೇವಸ್ಥಾನಕ್ಕಾದ್ರೆ ಹೋಗ್ತೀನಿ, ಧರ್ಮಸ್ಥಳಕ್ಕಾದ್ರೆ ಹೋಗ್ತೀನಿ. ಅದನ್ನೆಲ್ಲ ಕೇಳೋದಕ್ಕೆ ನೀನೇ ಮುಂದೆ ನಾನೇ ನಿನ್ನ ಕೈ ಹಿಡಿದು ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವ ಭೂಪತಿಗಳು. ನಿನ್ನ ತಾಳಿನ ತಾಳಿ ಕಟ್ಟಿಸ್ಕೊಳ್ಳುವಂತ ಮೂರ್ಖ ಹೆಣ್ಣು ನಾನಲ್ಲ. ಬಂದ ಕಾರಣವನ್ನ ಹೇಳಿ. ಬಂದ ಕಾರಣ ಹಿಂದೆ ಕೈ ತಪ್ಪಿ ಹೋದ ಹಣ್ಣಿನ ಫಲದ ರುಚಿ ಈಗಲಾದರೂ ಸವಿಯಬೇಕೆಂದು ಹರಿಸಿ ಹಂಬಲಿಸಿ ಬಂದಿರುವನು ಈ ಪಾಪಿ. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ? ರೇಣುಕ, ನಿನ್ನನ್ನು 15 ನನ್ನ ಕಾಮ ಕೃಷ ತೀರಿಸಿಕೊಳ್ಳದೆ ಈ ಪಾಟೀಲನ ಛಲವಾಗಿದೆ. ರೇಣುಕ, ಬೇಗ ಬಾ. ಲೇ ಪಾಟೀಲ, ಕೈ ಬಿಟ್ಟು ದೂರ ಸೇರಿದಂತೆ ಮಾತಾಡ. ನಾನೇನಾದ್ರೂ ನೀನು ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ಈ ದೇವಸ್ಥಾನದಲ್ಲಿ ನಾನು ಚಂಡಿ ಚಾಮುಂಡಿ ಆಗ್ಬೇಕಾಗುತ್ತೆ. ಚಂಡಿ ಚಾಮುಂಡಿ ಲೇ ರೇಣುಕ, ಚಂಡಿ ಚಾಮುಂಡಿ ಎಂದು ನಿಗರಾಡಿದರೆ ನಿನ್ನಂತ ಎಷ್ಟೋ ಹೆಣ್ಣು ಶೀಲ ಚರಂಡಿಯಾಗಿದೆ ಈ ಪಾಟೀಲನ ಕೈಯಲ್ಲಿ. ವಿನಾಕಾರಣ ಟೈಮ್ ಹಾಳು ಮಾಡಬೇಡ. ಬಾರೇಣುಕ, ನನ್ನನ್ನು ಅಪ್ಪಿ ಮುದ್ದಿಸು. ಬಾರೆ. ಬೇಡ ಪಾಟೀಲ್, ನೀನೇನಾದ್ರೂ ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನಮ್ಮ ಅಣ್ಣನಿಗೆ ಹೇಳಿ ಮನೆಯಿಂದ ಹೊರ ಕಳಿಸ್ಬೇಕಾದಿತ್ತು. ಜೋಕ್ ಏನು? ನನ್ನನ್ನು ಮನೆಯಿಂದ ಹೊರತರುವಷ್ಟು ಪುಂಡನೇನೇ ನಿನ್ನ ಅಣ್ಣ ದೇಸಾಯಿಗೌಡ. ಸತ್ಯವಂತನ ಮನೆ ಮಸಾಲ ಮಾಡಿದ ಅವನ್ಯಾವ ಸೂರಲೇ ನಿಮ್ಮ ಅಣ್ಣ. ಅಷ್ಟೇ ಅಲ್ಲ, ಕಂಡ ಹೆಣ್ಣು ಮಕ್ಕಳಿಗೆ ಹಣದಾಸೆ ತೋರಿಸಿ ಸೀಲೆಗೆಡಿಸುವ ಅವನ
ಅಷ್ಟೇ ಅಲ್ಲ, ಚಿಕ್ಕಂದಿನಿಂದಲೇ ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಂದು ನನ್ನ ಆಸ್ತಿಯಲ್ಲೇ ಮೆರೆಯುತ್ತಿರುವ ಅವನೇ ನಿಮ್ಮ ಅಣ್ಣ ಪಡಪೋಸ್ ನನ್ನ ಮಗ. ನೀ ಹೇಳಿದ ಈ ಮಾತುಗಳನ್ನು ನಿನ್ನ ನಂಬಿ ನಿನ್ನ ಮಾತಿನ ಬೆಲೆ ಬಲೆಯಲ್ಲಿ ಬೀಳುವಂತ ಹೇಳಿ ನಾನು ಮನಸ್ಸು ಮಾಡಿದ್ದೆ ಆದ್ರೆ ನಿನ್ನನ್ನು ನಿಂತ ಜಾಗದಲ್ಲಿ ಜೀವಂತ ಶವ ಮಾಡಬಲ್ಲ. ಜೀವಂತ ಶವ? ರೇಣುಕಾ, ನೀನು ಈ ಪಾಟೀಲ ನೀನು ಜೀವಂತ ಶವ ಮಾಡುವ ಪೂರ್ವದಲ್ಲಿ ನಿನ್ನನ್ನು ಹೊರತೊಯ್ದು ನನ್ನ ಕಾಮದ ತೃಷ ತೀರಿಸಿಕೊಂಡೆ. ಬಾರಿ ಮೊದಲು ಕೈ ಬಿಡು ಈ ರೇಣುಕಾ ಕೈಯನ್ನು. ನನ್ನ ಈ ಕಾರ್ಯದಲ್ಲಿ ಅಡ್ಡ ಬಂದ ನೀನೇ ಅವನಲ್ಲಿ. ನಿನ್ನಂತವರಿಗೆ ಕಾಳಿಂಗ ಸರ್ಪ, ಬಯಸಿ ಬಂದವರಿಗೆ ಬಹದ್ದೂರ್, ಬೇಡವಾದವರಿಗೆ ಸರ್ಪ ರೂಪದ ಸಂಪತ್. ಕೂಳಿಗೂ ಗತಿ ಇಲ್ಲದ ಬಡಬಿಕ ಲೇ ಸಂಪತ್ ಮಳ್ಳ. ಮುಂದಿನ ಪ್ರಶ್ನೆ. ನಿನ್ನನ್ನು ಮುಂದಿನ ಪ್ರಯಾಸದಲ್ಲಿ ನೋಡಿಕೊಳ್ಳುತ್ತೇನೆ ಮಗನೇ. ನನಗೀಗ ಸಮಯವಿಲ್ಲ, ಬರುತ್ತೆ. ಹೋಗಲೇ ಹೋಗು ಪಾಟೀಲ, ನಿನ್ನಂತವರು ನನ್ನನ್ನೇನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ ತುಂಬಾನೇ ಥ್ಯಾಂಕ್ಸ್. ಅಂದ ಹಾಗೆ ಮನೆಯಿಂದ ನನ್ನ ಕಾಯ್ತಾ ಇರ್ತಾರೆ. ನಿಲ್ಲಿ ಮೇಡಮ್, ಯಾಕೆ ನಾನು ನಿಮ್ಮನ್ನೊಂದು ಮಾತು ಕೇಳಬೇಕಾಗಿತ್ತು. ನೋಡಿ ಅದೇನ್ ಕೇಳ್ಬೇಕು ಅಂತ ಇದ್ದೀರ, ಸ್ವಲ್ಪ ಬೇಗನೆ ಕೇಳಿ. ನನ್ನ ಅಣ್ಣ ನನಗೋಸ್ಕರ ಕಾಯ್ತಾ ಇರ್ತಾನೆ. ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು. ಐ ಲವ್ ಯು ಮೇಡಮ್. ಸಂಪತ್, ನೀನಲ್ಲದೆ ಈ ಮಾತನ್ನ ಬೇರೆ ಯಾರಾದ್ರೂ ಮಾತಾಡಿದ್ರೆ ಇಷ್ಟೊತ್ತಿಗೆ ಅವ್ರ ಗತಿ ಬೇರೆ ಆಗ್ತಾ ಇತ್ತು. ಮೇಡಮ್, ಏನು ಮಾತನಾಡುತ್ತಿದ್ದೀರಿ ನೀವು? ನಾನು ನಿಮ್ಮನ್ನು ಪಡೆಯುವುದಕ್ಕೆ ನಿಮ್ಮಣ್ಣನವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೇನೆ. ಏನ್ ಮಿಸ್ ಮಾಡಿದ್ಯಾ? ನಿಮ್ಮಣ್ಣನವರು ಹೇಳಿದಂತೆ ನನ್ನ ಅಣ್ಣ ಹತ್ತಿಗೆರನ್ನು ಮನೆಯಿಂದ ಹೊರಗೆ ಬಿಟ್ಟೆ. ಶಭಾಷ್, ಗಂಡ್ಸು ಅಂದ್ರೆ ನೀನೆ. ಯಾಕೆಂದ್ರೆ ತುಂಬಾ ದೊಡ್ಡ ಘನಂದಾರಿ ಕೆಲಸವನ್ನು ಮಾಡಿದ್ಯಾ. ಅದು ನಮ್ಮ ಅಣ್ಣನ ಮಾತನ್ನ ಕೇಳಿ. ಅಲ್ಲ, ರಕ್ತ ಸಂಬಂಧ ಅಂತ ಲೆಕ್ಕ ಮಾಡ್ದೆ ಅವ್ರಿಗೆ ಇಂಥ ದೊಡ್ಡ ಅನ್ಯಾಯವನ್ನ ಮಾಡಿದ್ಯಲ್ಲ. ಮುಂದೊಂದು ದಿನ ನಾನಿನ್ನ ಪ್ರೀತಿ ಮಾಡಿ ಮದುವೆ ಆದೆ ಅಂತ ಅಂದ್ರೆ ಮತ್ತೆ ಯಾವನಾದ್ರೂ ಕರ್ಕೊಂಡ್ಬಂದು ನನ್ನ ಪಕ್ಕದಲ್ಲಿ ಮಲಗಿಸೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಮೇಡಮ್, ಏನು ಮಾತನಾಡುತ್ತಿದ್ದೀರಿ ನೀವು? ನೋಡ್ ಸಂಪತ್, ನನ್ನ ಕಡೆ ನಿರ್ಧಾರವನ್ನು ಹೇಳ್ತೀನಿ, ಚೆನ್ನಾಗಿ ಕಿವಿ ಕೊಟ್ಟು ಕೇಳು. ನಾನು ಒಬ್ಬರನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಆ ಹೆಸರು ಜಮದಗ್ನಿ ಅಂತ. ಹೀಗಿರ್ಬೇಕಾದ್ರೆ ನಾನ್ ಸತ್ರು ಕೂಡ ನಿನ್ನ ಯಾವುದೇ ಕಾರಣಕ್ಕೂ ಮದ್ವೆ ಆಗೋದಿಲ್ಲ. ನಾನು ಮದ್ವೆ ಅಂತ ಆದ್ರೆ ಅದು ಜಮದಗ್ನಿನ ಮಾತ್ರ. ಓಕೆ, ಬರ್ತೀನಿ. ಅಯ್ಯೋ ದೇವರೇ, ಇವಳು ನನ್ನಣ್ಣ ಜಮದಗ್ನಿಯ ಪ್ರೇಯಸಿ. ನಾನಂತೂ ತಪ್ಪು ಮಾಡಿಬಿಟ್ಟೆ. ಆ ದೇಸಾಯಿಗಳ ಮಾತು ಕೇಳಿ ನನ್ನಣ್ಣ ಹತ್ತಿಗರಿಗೆ ಮಾಡಬಾರದ ಅನ್ಯಾಯ ಮಾಡಿಬಿಟ್ಟೆ. ಈಗಲೇ ಹೋಗಿ ಅವರಲ್ಲಿದ್ದರೂ ಅವರ ಕಾವಿಯ ಬಿಟ್ಟು ಕ್ಷಮೆ ಕೇಳಿದವರಲ್ಲೇ ನನ್ನ ತಪ್ಪಿಗೆ. ಹುಟ್ಟಿದ ಮನೆಯ ಬೆಳೆಸಿದಲ್ಲನ ಮಾತು ಮರೆತನು ಕಲಿತ ಸಂಬಾಲು ಮಾತು ಮರೆತನು
ಅಪ್ಪಣೆದಲ್ಲಿ ನನ್ನ ತಂದೆ ತಾಯಿಗಳನ್ನು ಕೊಂದ ಕೊಬ್ಬಿದ ಪುಣ್ಯಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ಹಾತೊರೆಯುತ್ತಿದೆ ನನ್ನ ಸೇಡಿನ ಜ್ವಾಲೆ. ಅದಕ್ಕಾಗಿ ಹಸಿದ ಹೆಬ್ಬುರಿಯಂತೆ ಅಲಿಯುತ್ತಿರುವೆ. ಯಾರೆಂದು ಪತ್ತೆ ಹಚ್ಚುವುದಿಲ್ಲವಲ್ಲ. ಬಟ್ ಆ ಬಂಡರನ್ನ ಮಕ್ಕಳು ಯಾರೇ ಆಗಿರಲಿ ಕ್ಷಣದಲ್ಲಿ ಅವರ ಹೆಣ ಗಗನದಲ್ಲಿ ಹಾರಾಡುತ್ತದೆ. ಆದಿರಲಿ ಬಾಸ್, ನಮ್ಮನೇಕೆ ಆರ್ಎಂಡಿ ತಿರುಮಲ್ ಬಾರಿಗೆ ಕರೆದುಕೊಂಡು ಬಂದಿರಿ. ಹಿಂಗೇಕೋ ಪದೇ ಪದೇ ನನ್ನ ತಂದೆ ತಾಯಿಗಳು ನೆನಪಿಗೆ ಬರುತ್ತಿದ್ದಾರೆ. ಆ ನೋವನ್ನು ಮರೆಯುವುದಕ್ಕಾಗಿ